साम्राज्यं रामभक्ति साम्राज्यं रामभक्ति साम्राज्यं रामभक्ति साम्राज्यं रामभक्ति साम्राज्यं मे मानवुला काबेनो मनसा रामभक्ति साम्राज्यं मे मानवुला काबेनो मनसा रामभक्ति अमानवुला संदर्शनम् अमानवुला संदर्शनम् अत्यन्ता ब्रह्मानन्दमे अत्यन्ता ब्रह्मानन्दमे रामभक्ति साम्राज्यं मे मानवुला काबेनो मनसा रामभक्ति साम्राज्यं रामभक्ति इलागनि विवरिंपलेनु इलागनि विवरिंपलेनु जालास्वानुभव वेद्य मे मनसा इलागनि विवरिंपलेनु जालास्वानुभव वेद्य मे मनसा जालास्वानुभव वेद्य मे मनसा लीला सृष्टि लीला सृष्टि जगत्रयमने लीला सृष्टि जगत्रयमने कोलाहल त्यागराजविनुतुडो कोलाहल त्यागराजविनुतुडो रामभक्ति साम्राज्यं रामभक्ति साम्राज्यं मे मानवुला काबेनो मनसा रामभक्ति 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 साम्राज्यं आनन्दमानन्दकरं प्रसन्नं ज्ञानस्वरूपं निजबोधयुक्तं योगीन्द्रमीड्यं भवरोगवैद्यं श्रीमत्परं ब्रह्मगुरुं स्मरामि देवकी परमानन्दं कृष्णं वन्दे जगद्गुरुं सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत् ಎಲ್ಲೆಲ್ಲೂ ವಿಶ್ವವ್ಯಾಪಿಯಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಭೂಮಿಕೆಯಲ್ಲಿ ಜ್ಞಾನ ವಿಜ್ಞಾನ ಘನರಾಗಿ
ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 82ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಮುಂದಾಗಿದ್ದೇನೆ. ಧ್ಯಾನಯೋಗವೆಂಬ ಶೀರ್ಷಿಕೆಯ 6ನೇ ಅಧ್ಯಾಯದ 43ನೇ ಶ್ಲೋಕದಿಂದ ಮುಂದುವರಿದ ಭಾಗ. ಈ ಹಿಂದೆ ಅರ್ಜುನನ ಪ್ರಶ್ನೆಗೆ ಒಂದು ಉತ್ತರವನ್ನು ಶ್ರೀಕೃಷ್ಣ ಪ್ರಭು ಕೊಟ್ಟಿದ್ದಾಗಿದೆ. ಅರ್ಜುನನ ಪ್ರಶ್ನೆ, ಯೋಗ ಮಾರ್ಗದಲ್ಲಿ ಸಾಗುತ್ತಾ ಸಾಗುತ್ತಾ ಮಧ್ಯದಲ್ಲಿ ಏನಾದರೂ ಭ್ರಷ್ಟನಾದರೆ, ವಿಘ್ನಗಳು ಬಂದು ಏನೋ ಆಗಿ ಅಷ್ಟನ್ನು ಕಳಚಿಕೊಂಡ್ರೆ ಅಂಥ ವ್ಯಕ್ತಿ ಛಿದ್ರವಾಗಿ ಹಾಳಾಗಿ ಹೋಗ್ತಾನೆಯೇ ಅಥವಾ ಅವನಿಗೆ ಏನಾದರೂ ಸದ್ಗತಿ ಇದೆಯೇ ಅಂತ ಹೀಗೊಂದು ಪ್ರಶ್ನೆ. ಅದಕ್ಕೆ ಶ್ರೀಕೃಷ್ಣ ಪ್ರಭು ಕೊಟ್ಟ ಉತ್ತರ, ಇಲ್ಲ, ಹಾಗಾಗೋಲ್ಲ. ಯಾವುದೇ ಉತ್ತಮ ಕಾರ್ಯವನ್ನು ಮಾಡುವ ಯಾವ ವ್ಯಕ್ತಿಯೂ ಯಾವತ್ತೂ ನಷ್ಟನಾಗಲ್ಲ. ಅವನು ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಅವನಿಗೆ ದುರ್ಗತಿ ಆಗೋಲ್ಲ, ಉತ್ತಮ ಗತಿ ಆಗುತ್ತೆ. ಯೋಗ ಸಾಧನೆ ಅನ್ನೋದು ಅತ್ಯಂತ ಶ್ರೇಷ್ಠವಾದಂಥ ಒಂದು ಮಹಾಕಾರ್ಯ. ಅಂಥ ಕಾರ್ಯ ಮಾಡ್ತಾ ಇದ್ದವನು ಅದರಲ್ಲಿ ಯಾವುದೋ ಕಾರಣಕ್ಕೆ ವಿಘ್ನ ಬಂತು, ಬಿಟ್ಟು ಹೋಯಿತು, ಹೀಗೆಲ್ಲ ಆದರೆ ಅಷ್ಟು ಕಾರಣದಿಂದ ಅವನು ಹಾಳಾಗಲ್ಲ. ಮತ್ತೇನಾಗ್ತಾನೆ ಅಂತ ಕೇಳಿದರೆ, ಮುಂದಿನ ಜನ್ಮದಲ್ಲಿ ತುಂಬ ಶುಚಿಯಾದ ವ್ಯಕ್ತಿಯ ವಂಶದಲ್ಲಿ, ಶ್ರೀಮಂತನ ಆದ ವ್ಯಕ್ತಿಯ ವಂಶದಲ್ಲಿ ಹುಟ್ಟುತ್ತಾನೆ ಅಂತ. ಅಂದರೆ ಯಾವ ವಂಶದಲ್ಲಿ ಶುಚಿತ್ವ ಎಂಬುದು ಚೆನ್ನಾಗಿ ನೆಲೆಸಿದೆಯೋ, ಯಾವ ವಂಶದಲ್ಲಿ ಇರುವ ವ್ಯಕ್ತಿಗಳು ಬದುಕೋಕ್ಕೆ ಬೇಕಾಗುವ ಆದರ್ಶವಾದ ಸಂಪತ್ತು ನೆಲೆಸಿದೆಯೋ ಅಂಥ ಜಾಗದಲ್ಲಿ ಹೋಗಿ ಹುಟ್ಟುತ್ತಾನೆ. ಮತ್ತು ಹುಟ್ಟೋಕ್ಕೆ ಮುಂಚೆ ಊರ್ಧ್ವಲೋಕದಲ್ಲಿ ತಾನು ಮಾಡಿರುವ ಸಾಧನೆಯ ಫಲವಾಗಿ ಉತ್ತಮ ಸುಖವನ್ನು ಅನುಭವಿಸಿ ಬಾಕಿ ಉಳಿದ ಪುಣ್ಯ ಪಾಪಗಳನ್ನು ಅನುಭವಿಸೋದಕ್ಕೋಸ್ಕರವಾಗಿ ಈ ಭುವಿಯಲ್ಲಿ ಹುಟ್ಟುತ್ತಾನೆ. ಹುಟ್ಟುವಾಗ ಶುದ್ಧರಾದಂತಹ ವ್ಯಕ್ತಿಗಳ, ಶ್ರೀಮಂತರಾದ ವ್ಯಕ್ತಿಗಳ ಕುಲದಲ್ಲಿ ಹುಟ್ಟುತ್ತಾನೆ. ಅಲ್ಲೂ ನಾನಾ ರೀತಿಯಾದ ಸುಖವನ್ನು ಅನುಭವಿಸ್ತಾನೆ ಅಂತ ಒಂದಂಶ. ಇದಕ್ಕಿಂತಲೂ ಇನ್ನೂ ಮಿಗಿಲಾಗಿ ಯೋಗಿಗಳ ಮನೆಯಲ್ಲೇ ಹುಟ್ಟುತ್ತಾನೆ. ಎಂಥ ಯೋಗಿಗಳ ಮನೆಯಲ್ಲಿ ಅಂದರೆ, ಧೀಮಂತರಾದ ಯೋಗಿಗಳ ಮನೆಯಲ್ಲಿ. ಧೀಮಂತರು ಅಂದರೆ ಧ್ಯಾನ ಮಾಡೋಕ್ಕೆ ಬೇಕಾಗಿರುವ ಬುದ್ಧಿಯಿಂದ ಕೂಡಿದವರು ಧೀಮಂತರು ಅಂತ ತಗೋಬೇಕು. ಧೀಮಾನ್, ಬುದ್ಧಿಮಾನ್ ಹೀಗೆಲ್ಲ ಶಬ್ದವನ್ನು ಬಳಸ್ತಾರೆ. ಆದರೆ ಈ ಎಲ್ಲ ಶಬ್ದಗಳು ಪ್ರಧಾನವಾಗಿ ಸಾಂಖ್ಯಯೋಗ ಶಾಸ್ತ್ರದಲ್ಲಿ ಬಳಕೆಗೆ ಬಂದು ಒಂದು ನಿರ್ದಿಷ್ಟವಾದ ಅರ್ಥವನ್ನು ಹೊಂದಿರುವಂಥ ಶಬ್ದಗಳು. ಧೀಮಾನ್ ಅಂದರೆ ಕೇವಲ ಬುದ್ಧಿಯಿಂದ ಕೂಡಿದವನು ಅಂತ ಇವತ್ತಿನ ನಮ್ಮ ಭಾಷೆಯಲ್ಲಿ ನಾವು ಅಂದ್ಕೋಬಾರ್ದು. ಧೀ ಅಂದರೆ ಧ್ಯಾನಕ್ಕೆ ಪೋಷಕವಾದ ಬುದ್ಧಿ, ಅಂದರೆ ಚಾಂಚಲ್ಯ ಕಡಿಮೆ ಇರುವಂಥ ಬುದ್ಧಿ, ರಜೋಗುಣ ಹೆಚ್ಚು ತುಂಬಿಕೊಳ್ಳದೇ ಇರುವಂಥ ಬುದ್ಧಿ, ಸತ್ವಗುಣ ಅತಿಶಯವಾಗಿ ಆಳ್ತಾ ಇರುವಂಥ ಬುದ್ಧಿ. ಅಂಥ ಬುದ್ಧಿಯಿಂದ ಕೂಡಿರೋರು ಅಂದರೆ ಅವರಿಗೆ ವಿವೇಕ ತುಂಬ ಇರುತ್ತೆ ಅಂತ. ವಿವೇಕ ತುಂಬ ಇರುತ್ತೆ ಅಂದರೆ ಇದು ಸರಿ, ಇದು ತಪ್ಪು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅನ್ನೋ ಬಗ್ಗೆ ಚೆನ್ನಾದ ತಿಳುವಳಿಕೆ ಇದ್ದು ಎಲ್ಲೂ ತಪ್ಪು ಹೆಜ್ಜೆಗೆ ಹೋಗಲ್ಲ, ಸರಿಯಾದ ಹೆಜ್ಜೆ ಬಿಡೋಲ್ಲ. ಆ ಥರದ ಬುದ್ಧಿಯಿಂದ ಕೂಡಿರುವಂತಹ ಯೋಗಿಗಳ ವಂಶದಲ್ಲಿ ಹುಟ್ಟುತ್ತಾನೆ. ಇದು ಅತ್ಯಂತ ದುರ್ಲಭವಾದ ಅವಕಾಶ. ಯೋಗಿಗಳ ವಂಶದಲ್ಲಿ ಹುಟ್ಟಿದ್ರೆ ಬಹಳ ಸ್ವಲ್ಪ ಪ್ರಯತ್ನ ಪಡ್ತಾಯಿದ್ರೂ ಸಾಕು, ಅವನು ತುದಿ ತಲುಪಿಬಿಡ್ತಾನೆ. ಯಾಕೆಂದರೆ ಆ ವಂಶದಲ್ಲಿ ರಕ್ತಗತವಾಗಿ ಯೋಗ ಸಾಧನೆಯ ಧರ್ಮಗಳು ಬೆಳೆದು ಬಂದಿದೆ. ಅವನಿಗೆ ಸಪ್ತಧಾತುಗಳು ಅದಕ್ಕೆ ಬೇಕಾಗುವ ಪೋಷಣೆಯನ್ನು ಉಳ್ಳವುಗಳಾಗಿ ಬಂದಿವೆ. ಹಾಗಿರೋದ್ರಿಂದ ಮತ್ತು ಸುತ್ತಮುತ್ತಲೂ ಅನೇಕ ವಂಶಸ್ಥರಾದ ಯೋಗಿಗಳು, ಧೀಮಂತರು ಕಣ್ಣಿಗೆ ಬೀಳ್ತಾ ಇರೋದ್ರಿಂದ ಇವನು ದಾರಿ ತಪ್ಪಿ ಹೋಗೋದಕ್ಕೆ ಅವಕಾಶವೇ ಇಲ್ಲ. ಅದರಿಂದ ಇವನು ತುದಿ ತಲುಪ್ತಾನೆ, ಅಂದರೆ ಮೋಕ್ಷಕ್ಕೆ ಹೋಗಿ ತಲುಪಿಬಿಡ್ತಾನೆ. ಅದರಿಂದ ಅತ್ಯಂತ ಶ್ರೇಷ್ಠವಾದ ಜನ್ಮ ಅಪ್ಪ ಇದು. ಆದ್ದರಿಂದ ಯಾವುದೋ ಒಂದು ಜನ್ಮದಲ್ಲಿ ಯೋಗ ಸಾಧನೆ ಮಾಡ್ತಾ ಇದ್ದಾಗ ಭ್ರಷ್ಟನಾಗಿಬಿಟ್ಟ
ಕಳ್ಚ್ಕೊಂಡು ಹೋಗ್ಬಿಟ್ಟ ಅಂತಂದರೆ ಚಿಂತೆ ಪಡಬೇಕಾಗಿಲ್ಲ, ಅವನಿಗೆ ಮುಂದಕ್ಕೆ ಒಳ್ಳೆಯ ಜನ್ಮ ಸಿಗುತ್ತೆ. 43ನೇ ಶ್ಲೋಕ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತಥೋ ಭೂಯಃ ಸಂಸಿದ್ಧೌ ಕುರುನಂದನ. ಒಂದು ಉತ್ತಮವಾದ ಜನ್ಮವನ್ನು ಪಡೆದ ನಂತರ ಏನಾಗುತ್ತೆ ಅಂತ ಕೇಳಿದರೆ ಅದ್ರ ಬಗ್ಗೆ ಒಂದು ವಿವರಣೆಯನ್ನು ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾನೆ ಕೃಷ್ಣ ಪ್ರಭು. ಕುರುನಂದನ, ಕುರುಕುಲವನ್ನು ಆನಂದಪಡಿಸುವವನೇ. ಅರ್ಜುನನ ಕುರಿತು ಒಂದು ಸಂಬೋಧನೆ. ಕುರುಕುಲದ ಎಲ್ಲ ವ್ಯಕ್ತಿಗಳಿಗೂ ಪ್ರೀತಿಯನ್ನು, ಸಂತೋಷವನ್ನು ಕೊಡುವಂತಹ ಒಬ್ಬ ನರ, ಆದರ್ಶನಾದ ನರ. ಅದರಿಂದ ಕುರುನಂದನ. ತತ್ರ ಅಲ್ಲಿ ಅಂದರೆ ಆ ಮುಂದಿನ ಜನ್ಮದಲ್ಲಿ ಪೌರ್ವದೇಹಿಕಂ ಪೂರ್ವಜನ್ಮದ ತಮ್ ಆ ಬುದ್ಧಿ ಸಂಯೋಗಂ ಅಂದರೆ ಹಿಂದಿದ್ದ ಯಾವ ಬುದ್ಧಿ ಇತ್ತೋ ಅದರ ಸಂಯೋಗವನ್ನು, ಅದರ ಸಂಪರ್ಕವನ್ನು, ಅದರ ಸಂಬಂಧವನ್ನು ಲಭತೆ ಪಡೆಯುತ್ತಾನೆ. ಚ ಮತ್ತು ತತಃ ಅದರಿಂದಾಗಿ ಆ ಹಿಂದಿನ ಜನ್ಮದ ಬುದ್ಧಿ ಏನಿದೆ ಅದೇ ಇಲ್ಲಿಗೆ ಬರುತ್ತೆ, ಹಿಂದಿನ ಜನ್ಮದ ಸಂಸ್ಕಾರ ಏನಿದೆ ಅದೇ ಇಲ್ಲಿಗೆ ಬರುತ್ತೆ. ಹಾಗೆ ಬರೋ ಕಾರಣದಿಂದಾಗಿ ಸಂಸಿದ್ಧೌ ಚೆನ್ನಾದ ಯೋಗಸಿದ್ಧಿಗಾಗಿ ಭೂಯಃ ಯತತೆ ಅತಿಶಯೇನ ಪ್ರಯತ್ನ ಪಡ್ತಾನೆ. ಅಂದರೆ ಯೋಗಸಿದ್ಧಿಯನ್ನು ಮುಂದಕ್ಕೆ ಪಡಿಬೇಕು ಅನ್ನೋ ಬುದ್ಧಿ ಉಟ್ಕೊಳ್ಳುತ್ತವನಿಗೆ ಅದರಿಂದ ಹೆಚ್ಚಾದ ಪ್ರಯತ್ನವನ್ನೇ ಸಾಧಿಸ್ತಾನೆ. ಅದರಿಂದ ತುದಿ ತಲುಪೋದಕ್ಕೆ ತುಂಬ ಸೌಲಭ್ಯ ಆಗಿಬಿಡುತ್ತೆ ಅಂತ ಅರ್ಥ. ಒಟ್ಟು ತಾತ್ಪರ್ಯ, ಮುಂದಿನ ಜನ್ಮದಲ್ಲಿ ಹಿಂದಿನ ಜನ್ಮದ ಅವನ ಸಾಧನೆಯ ಸಂಸ್ಕಾರಗಳು ಏನೇನಿದೆ, ಸಾಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ಬುದ್ಧಿ ಬೇಕು, ನಿಶ್ಚಿತ ಮತಿ, ಸಾಧನೆಯ ಪ್ರಕಾರಗಳ ಬಗ್ಗೆ ಅಭಿರುಚಿ ಇರಬೇಕು, ಅಲ್ಲಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ರೆ ಒಂದು ವಾಸನೆ ಇರಬೇಕು, ಅವನಿಗೆ ಸಂಸ್ಕಾರ ಇರಬೇಕು. ಅವೆಲ್ಲ ಇಲ್ಲಿಗೆ ದಾಟ್ಕೊಳ್ಳುತ್ತೆ ಪೂರ್ತಿಯಾಗಿ. ಅದು ಒಂದು ದೃಷ್ಟಿಯಿಂದ ಹುಟ್ಟುವಾಗಲೇ ಸೇರ್ಕೊಂಬಂದ್ಬಿಟ್ಟಿರುತ್ತೆ. ಹಾಗಿರೋದ್ರಿಂದ ಅದನ್ನು ಬಳಸ್ಕೊಂಡು ಮುಂದಿನ ಸಾಧನೆಯನ್ನು ತುಂಬ ಚೆನ್ನಾಗಿ ಮಾಡೋದಕ್ಕೆ ಅವನಿಗೆ ಸಾಧ್ಯವಾಗುತ್ತೆ. ಇದು ಹೇಗೆ ಅನ್ನೋದ್ರ ಬಗ್ಗೆ ಭಾರತ ಮಹರ್ಷಿಗಳು, ತಜ್ಞರು ನಾನಾ ರೂಪದಲ್ಲಿ ಸಾಹಿತ್ಯಗಳಲ್ಲಿ ವರ್ಣಿಸಿದ್ದಾರೆ. ಅಂದರೆ ಹಿಂದಿನ ಜನ್ಮದ ಸಂಸ್ಕಾರಗಳು ಪ್ರತಿಯೊಬ್ಬನಿಗೂ ಮುಂದುವರಿಯುತ್ತವೆ. ಹೇಗೆ ಮುಂದುವರಿಯುತ್ತೆ ಅಂತ ಕೇಳಿದಾಗ ಒಂದು ಉದಾಹರಣೆಯನ್ನು ಕೊಟ್ಟು ವಿವರಿಸುವಂಥದ್ದಿದೆ. ಯಥಾ ಧೇನು ಸಹಸ್ರೇಹು ವತ್ಸೋ ವಿಂದತಿ ಮಾತರಂ ತಥಾ ಪೂರ್ವಕೃತಂ ಕರ್ಮ ಕರ್ತಾರಂ ಅನುಗಚ್ಚತಿ. ಒಂದು 1000 ಧೇನುಗಳಿದೆ ಅಂತ ಇಟ್ಕೊಳ್ಳೋಣ. ಅದರ ಮಧ್ಯದಲ್ಲಿ ಕರು ಈಗ ಒಳಗಡೆ ಪ್ರವೇಶ ಮಾಡಿ ಹೋಗ್ತಾ ಇದೆ. ಬಿಟ್ಟಿದ್ದಾರೆ ಕರುನ. ಧೇನುಗಳು ಮುಂದೆಲ್ಲ ಒಂದು ಕಡೆಯಲ್ಲಿ ಹೋಗಿ ಮೇಯ್ತಾ ಇದೆ. ಕರುನ ಬಿಟ್ಟರೀಗ. ಸಾವಿರಾರು ಹಸುಗಳ ಮಧ್ಯದಲ್ಲೂ ಆ ಕರು ತನ್ನ ತಾಯಿಯನ್ನು ಹುಡ್ಕೊಂಡು ಹೋಗಿ ಅದು ಅಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಬಹಳ ದೊಡ್ಡ ಬುದ್ಧಿವಂತಿಕೆ ಅಲ್ಲ, ಅದು ಮತ್ತೇನು ಅಂತ ಕೇಳಿದರೆ ಒಂದು ಯಾವುದೋ ಒಂದು ವಿಶಿಷ್ಟವಾದಂತಹ ಸಂಸ್ಕಾರ, ಅದು ಅದಕ್ಕೆ ಗೊತ್ತಿಲ್ಲದೆ ಇರುವಂತೆ ಅಲ್ಲಿ ಕರ್ಕೊಂಡು ಹೋಗಿ ತಲುಪಿಸ್ಬಿಡುತ್ತೆ. ಅದು ತನ್ನ ತಾಯಿ ಬಳಿಗೆ ಹೋಗಿ ತಲುಪಿಸುತ್ತೆ. ಅದಕ್ಕೇನೋ ಒಂದು ಸಂದಿಗ್ಧತೆಯಾಗಿ ಎಲ್ಲೆಲ್ಲೋ ಓಡಾಡೋಲ್ಲ, ಅದು ನೇರವಾಗಿ ತನ್ನ ತಾಯಿ ಬಳಿಗೆ ಹೋಗಿ ತಲುಪುತ್ತೆ. ಅದು ಹೇಗೋ ಹಾಗೆ. ಅಂದರೆ ಇದಕ್ಕೆ ಅಪವಾದವಾಗಿ ಯಾವುದೋ ಒಂದು ಕರು ಹೋಗೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಾಮಾನ್ಯ ನಿಯಮ ಏನು ಅಂತ ಕೇಳಿದ್ರೆ, ತಾಯಿ ಹಸುವನ್ನು ಹುಡ್ಕೊಂಡು ಕರು ಅನಾಯಾಸವಾಗಿ ಹೋಗಿ ತಲುಪುತ್ತೆ ಅಂತ. ಅದೇ ರೀತಿಯಲ್ಲಿ ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳು ಅವನು ಎಲ್ಲಿ ಹೋಗಿ ಹುಟ್ಟುತ್ತಾನೋ ಅಲ್ಲಿ ಹೋಗಿ ಹುಡ್ಕೊಂಡು ಹೋಗಿ ಅಲ್ಲಿ ಸೇರಿಕೊಳ್ಳುತ್ತವೆ ಅಂತ. ಹುಡ್ಕೊಂಡು ಹೋಗಿ ಸೇರುತ್ತವೆ ಅಂತಂದರೆ ಎರಡೂ ಬೇರೆಯಾಗಿದ್ದು ಆಮೇಲೆ ಹುಡ್ಕೊಂಡು ಹೋಗಿ ಸೇರುತ್ತೆ ಅನ್ನೋ ಥರ ಅರ್ಥ ಹೊರಗಡೆಯಿಂದ ಅನಿಸುತ್ತೆ. ಆದರೆ ಹಾಗೆ ಬೇರೆಯಾಗಿರುತ್ತೆ ಅಂತ ಅರ್ಥ ಅಲ್ಲ. ಒಂದು ಜೀವ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡುವಾಗ ಸೂಕ್ಷ್ಮ ಶರೀರವನ್ನು ಇಟ್ಕೊಂಡು ಹೋಗುತ್ತೆ ಎಂಬುದಾಗಿ ನಮ್ಮ ವೇದಾಂತ ಶಾಸ್ತ್ರ, ಯೋಗಶಾಸ್ತ್ರ ಇವುಗಳೆಲ್ಲ ಸಾರುತ್ತವೆ.
ಆ ಸೂಕ್ಷ್ಮ ಶರೀರ ಅಂತಂದಾಗ ಅದರಲ್ಲಿ ಮನಸ್ಸು ಒಂದಿದೆ ಅಲ್ಲಿ. ಆ ಮನಸ್ಸು ಎಲ್ಲ ಸಂಸ್ಕಾರಗಳನ್ನು ಹೊತ್ಕೊಂಡಿರುತ್ತೆ. ಅದು ತುಂಬ ಪ್ರಧಾನವಾಗಿ ಆ ಹಿಂದಿನ ಜನ್ಮದ ಯೋಗ ಸಾಧನೆಯ ಸಂಸ್ಕಾರಗಳನ್ನು ಪ್ರಧಾನವಾಗಿ ಹೊತ್ಕೊಂಡು ಹೋಗುತ್ತೆ. ಅದು ಸಂಸ್ಕಾರಗಳ ಅನಂತ ಇದೆ, ಅನಂತವನ್ನು ಹೊತ್ಕೊಂಡಿರುತ್ತೆ. ಆದರೆ ಯಾವುದೋ ಕೆಲವು ಸಂಸ್ಕಾರಗಳು ಮುಂದೆ ನಿಂತ್ಕೊಳ್ಳುತ್ತೆ, ಮುಂಚೂಣಿಯಲ್ಲಿರುತ್ತೆ. ಯಾವ ಸಂಸ್ಕಾರಗಳು ಅಂದರೆ ಮುಂದಿನ ಜನ್ಮದಲ್ಲಿ ಏನು ಸಾಧನೆ ಮಾಡಬೇಕಾಗಿದೆಯೋ ಅದಕ್ಕೆ ಪೋಷಕವಾಗಿರುವ ಹಿಂದಿನ ಜನ್ಮದ ಯೋಗಾಭ್ಯಾಸದ ಸಂಸ್ಕಾರಗಳು ಅದನ್ನು ಹೊತ್ಕೊಂಡು ಹೋಗುತ್ತೆ. ಹೋಗಿ ಅಲ್ಲಿ ಹುಟ್ಟಿದಾಗಲೇ ಆ ಹುಟ್ಟುವ ಕ್ಷಣದಲ್ಲೇ ತಾನು ಕೆಲಸ ಮಾಡಿ ಯಾವುದೋ ನಿರ್ದಿಷ್ಟ ಕ್ಷಣದಲ್ಲೇ ಹುಟ್ಟುವಂತೆ ಮಾಡುತ್ತೆ. ಯಾವ ಕ್ಷಣದಲ್ಲಿ ಹುಟ್ಟಿದರೆ ಜ್ಯೋತಿಷಾಸ್ತ್ರ ಹೇಳುವಂತೆ ಅವನು ಉತ್ಕೃಷ್ಟವಾದ ಸಾಧನೆ ಮಾಡೋದಕ್ಕೆ ಅನುಕೂಲವಾದ ಗ್ರಹಗತಿಗಳೆಲ್ಲ ಇರುತ್ತೋ. 9ನೇ ಮನೆ ಅದು ಸಾಧನೆಯನ್ನು ಹೇಳುವಂಥ ಮನೆ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. 9ನೇ ಮನೆಯಲ್ಲಿ ಏನಾದರೂ ಬಲಿಷ್ಠವಾದ ಒಂದು ಗ್ರಹ ಇದ್ದಾನೆ, ಅದು ಕೂಡ ಗುರು ಇದ್ದಾನೆ, ಚಂದ್ರ ಇದ್ದಾನೆ ಅಂದರೆ ಅವನನ್ನು ತಪಸ್ವಿ ಅಂತ ಕರಿಬೇಕು ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಬಲಿಷ್ಠವಾದ ಗುರು, ಸ್ವಕ್ಷೇತ್ರನಾದ ಗುರು ಅಥವಾ ಉಚ್ಚನಾದ ಗುರು 9ನೇ ಮನೆಯಲ್ಲಿದ್ದಾನೆ. ಚಂದ್ರನೂ ಜೊತೆಗೆ ಸೇರ್ಕೊಂಬಿಟ್ಟಿದ್ದಾನೆ. ಚಂದ್ರ ಇಲ್ಲ ಸ್ವಕ್ಷೇತ್ರದಲ್ಲಿದ್ದಾನೆ, ಬಲಿಷ್ಠವಾಗಿದ್ದಾನೆ. ಹೀಗಾದರೆ ಅವನು ಏನಾಗ್ತಾನೆ ಅಂತನ್ನೋದು ಹುಟ್ಟಿನ ಕ್ಷಣ ಹೇಳುತ್ತೆ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಏನಾಗ್ತಾನೆ ಅಂದರೆ ದೊಡ್ಡ ತಪಸ್ವಿ ಆಗ್ತಾನೆ, ಸಾಧಕನಾಗ್ತಾನೆ ಅಂತ. ಇದೊಂದು ಸುಮ್ಮನೆ ಸಣ್ಣ ಒಂದು ಪರಿಚಯಕ್ಕಾಗಿ ಹೇಳಿದ ಮಾತು. ಇದೇ ರೀತಿಯಲ್ಲಿ ಮೋಕ್ಷ ಯೋಗ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಹೀಗಿರುವ ಒಂದು ಲಕ್ಷಣ ಇದ್ದರೆ ಅವನಿಗೆ ಈ ಜನ್ಮದಲ್ಲಿ ಮೋಕ್ಷ ಆಗಿಯೇ ಆಗುತ್ತೆ ಅಂತ. ಅದು ಪ್ರತ್ಯಕ್ಷತಃ ಕಂಡು ಬಂದಿದೆ. ಆ ಯೋಗ ಇದ್ದವರು ಆ ಥರ ಸಾಧನಾ ಕ್ಷೇತ್ರಕ್ಕೆ ಇಳಿದು ಕೊನೆಯಲ್ಲಿ ಎಲ್ಲ ಸಂಬಂಧಗಳನ್ನು ಒಂದು ದೃಷ್ಟಿಯಿಂದ ಕಡಿಮೆ ಮಾಡ್ಕೋತಾ ಭಗವಂತನಲ್ಲಿ ವಿಶೇಷವಾದ ಆಸಕ್ತಿಯನ್ನು ಶ್ರದ್ಧೆಯನ್ನು ಬೆಳೆಸ್ಕೊಳ್ತಾ ಕೊನೆಯಲ್ಲಿ ಹೇಗೆ ದೇಹವನ್ನು ತ್ಯಜಿಸಿದರೆ ಮೋಕ್ಷ ಸಿಗುತ್ತೋ. ಭಗವದ್ಗೀತೆಯಲ್ಲಿ ಕೃಷ್ಣ ಅದ್ರ ಬಗ್ಗೆ ಕೊಡುವಂಥ ಚಿತ್ರಣವನ್ನು ಮನಸ್ಸಿಗೆ ತಂದ್ಕೋಬೋದು. ಬೇರೆ ಗ್ರಂಥಗಳು ಕೂಡ ಮೋಕ್ಷವನ್ನು ಹೊಂದುವಂಥ ವ್ಯಕ್ತಿ ಹೇಗೆ ದೇಹತ್ಯಾಗ ಮಾಡ್ತಾನೆ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಕೊಡುತ್ತವೆ. ಆ ಕ್ರಮದಲ್ಲಿ ದೇಹತ್ಯಾಗ ಮಾಡುವಂಥ ವಿಷಯ ಇದೆ. ಹೀಗಿರೋದ್ರಿಂದ ಪೂರ್ವಜನ್ಮದ ಸಂಸ್ಕಾರಗಳು ಬಲಿಷ್ಠವಾಗಿದ್ದಾಗ, ಯಾವಾಗ ಬಲಿಷ್ಠವಾಗಿರುತ್ತೆ ಅಂದರೆ ನನಗೆ ಏನೇ ಆದರೂ ನನಗೆ ಮೋಕ್ಷ ಬೇಕೇ ಬೇಕು, ಎಷ್ಟೇ ಕಷ್ಟ ಆದರೂ ನಾನು ಮೋಕ್ಷಕ್ಕಾಗಿ ಶ್ರಮಿಸ್ತೇನೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇಡೀ ಜೀವನ ಮೋಕ್ಷ ಸಾಧನೆ ಆಗಬೇಕಾದ್ರೆ ಹೇಗೆ ಜೀವನವನ್ನು ರೂಪಿಸ್ಕೋಬೇಕೋ ಹಾಗೆ ರೂಪಿಸ್ಕೋತೀನಿ ಅಂತನ್ನುವ ಛಲ ಬಂದು ದೀರ್ಘಕಾಲ ಪರಿಶ್ರಮಿಸಿದರೆ ಒಂದು ಗಾಢವಾದ ಸಂಸ್ಕಾರ ಇರುತ್ತೆ, ತೀವ್ರವಾದ ಸಂಸ್ಕಾರ ಇರುತ್ತೆ. ಅಂಥ ತೀವ್ರವಾದ ಸಂಸ್ಕಾರ ಇದ್ದಾಗ ಮುಂದಿನ ಜನ್ಮ ಅದಕ್ಕೆ ಪೋಷಕವಾದ ಜನ್ಮವೇ ಆಗಿರುತ್ತೆ. ಎಷ್ಟು ತರಹ ಪೋಷಕವಾಗಿರುತ್ತೆ ಅಂದರೆ ಹುಟ್ಟಿನಲ್ಲೇ ಆ ಸಾಧನೆಗೆ ಬೇಕಾದ ಪೂರ್ವಭಾವಿ ಸಿದ್ಧತೆಗಳೆಲ್ಲ ಇರುವ ಒಂದು ಜಾಗದಲ್ಲಿ ಹೋಗಿ ಜನ್ಮವೆತ್ತುತ್ತಾನೆ ಅಂದರೆ ಪ್ರಿರಿಕ್ವಿಸಿಟ್ ಅಂತ ಹೇಳ್ತೀವಲ್ಲ, ಹಾಗೆ ಆ ಸಾಧನೆಗೆ ಬೇಕಾಗಿರುವ ಎಲ್ಲ ಬೇರೆ ಸಿದ್ಧತೆಗಳೆಲ್ಲ ಇದೆ. ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಕು ಆ ದಿಕ್ಕಿನಲ್ಲಿ ಹಾರ್ಕೊಂಡು ಹೊರಟೋಗ್ಬೋದು. ಅಂಥ ಒಂದು ಸುವರ್ಣಾವಕಾಶವನ್ನು ಅವನು ಪಡಿತಾನೆ ಅಂತ ಅರ್ಥ. ಅದರಿಂದ ಪುರುಷ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದರೆ ಅದು ಯಾವತ್ತೂ ನಷ್ಟ ಆಗಲ್ಲ ಅಂತ. ಆದರೆ ಎಷ್ಟೋ ಸಂದರ್ಭದಲ್ಲಿ ಈ ಪ್ರಾಮಾಣಿಕವಾಗಿ ಅಂತ ಅನ್ನೋ ಪದ ನಮಗೆ ಅರ್ಥನೇ ಆಗಲ್ಲ. ಎಷ್ಟೋ ಸಂದರ್ಭದಲ್ಲಿ ಒಂದು ಸತ್ಯನಾರಾಯಣ ವ್ರತ ಅಂತ ಮಾಡಿದ್ರೆ ಸತ್ಯನಾರಾಯಣ ವ್ರತದ ಹಿಂದ್ಗಡೆಯಲ್ಲಿ ಯಾವುದೋ ಬಿಸ್ನೆಸ್ ಮೇಲೆ ಕೇಳಬೇಕು ಅಂತ ಇರುತ್ತೆ. ದೇವಸ್ಥಾನಕ್ಕೆ ಒಂದು ಟ್ಯೂಬ್ ಲೈಟ್ ಕೊಟ್ಟರೆ ಇಂತಹ ಶೆಟ್ರ ಅಥವಾ ಇಂಥ ಭಟ್ರ ಕೊಡುಗೆ ಅಂತ ಅಲ್ಲಿ ಮೇಲೆ ಬರೆಸ್ಬೇಕು ಅಂತಿರುತ್ತೆ. ಮೇಲ್ಗಡೆ ನೋಡೋಕ್ಕೆ ಕೊಡುಗೆ ಅಂತಿದೆ. ಕೊಡುಗೆ ಅಂದರೆ ಬಹಳ ಶುದ್ಧವಾದ ಕಾರ್ಯ ಅಂತ ಅರ್ಥ. ದಾನ ಅತ್ಯಂತ ಶ್ರೇಷ್ಠವಾದ್ದು. ಕಲಿಯುಗದಲ್ಲಂತೂ ದಾನವೇಕಂ ಕಲವು ಯುಗೆ. ಕಲಿಯುಗದಲ್ಲಿ ಹೆಚ್ಚು ಫಲಕಾರಿಯಾಗಿದ್ದು ಕರ್ಮಗಳಲ್ಲ, ಧ್ಯಾನಯೋಗವೂ ಅಲ್ಲ, ಕರ್ಮಯೋಗವೂ ಅಲ್ಲ, ಮತ್ಯಾವುದಪ್ಪ ಅಂದರೆ ಭಕ್ತಿಯೋಗ ಮತ್ತು ದಾನ. ಇವು ಕಲಿಯುಗದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳೋದುಂಟು. ಆದರೆ ಕೊಟ್ಟವನಿಗೆ ಅಲ್ಲಿ ಹೆಸರು ಬರೆಸ್ಬೇಕು ಅನ್ನೋ ಪ್ರವೃತ್ತಿ ಇದೆ ಅಂತಂದರೆ ಅವನ ದಾನ ಯಾವ ಥರದ್ದು ಹೇಳಿ? ಅದು ಶುದ್ಧವಾದ ಉದ್ದೇಶದಿಂದ ಕೂಡಿಲ್ಲ. ಅಂದರೆ ಇಂಟೆನ್ಷನ್ ಪ್ಯೂರ್ ಆಗಿಲ್ಲ. ಅಲ್ಲೇನೋ ಒಂದು ಉಪಾಧಿ ಇದೆ, ಇನ್ನೊಂದು ಅಟ್ಯಾಚ್ಮೆಂಟ್ ಇದೆ ಅಲ್ಲಿ. ಅದೇನು ಅಂದರೆ ನಂಗೆ ಕೀರ್ತಿ ಬರಬೇಕು ಅಂತ.
ಅದ್ರ ಜೊತೆಗೆ ಒಂದಷ್ಟು ಪುಣ್ಯ ಬರಲಿ ಅಂತ ಇರ್ಬೋದು, ಅಥವಾ ಅದು ಇಲ್ಲದೇನೂ ಇರ್ಬೋದು ಸಂಪೂರ್ಣವಾಗಿ. ಈ ಪರಿಸ್ಥಿತಿ ಇರುತ್ತೆ. ಹಾಗಲ್ಲದೆ ಆ ಉದ್ದೇಶಕ್ಕಾಗಿ ನನ್ನ ಜೀವನ, ನನ್ನ ಎಲ್ಲ ನಡೆನುಡಿಗಳು ಅದಕ್ಕೆ ಮೀಸಲಾಗಿದ್ದಿದ್ದು ಅನ್ನುವ ಪ್ರವೃತ್ತಿಯಿಂದ ಒಂದು ಕಾರ್ಯವನ್ನು ಮಾಡಿದಾಗ ಅದೊಂದು ದೊಡ್ಡ ಸಂಪತ್ತು, ಅದೊಂದು ದೊಡ್ಡ ಸಂಸ್ಕಾರ, ಅದು ಗಾಢವಾದಂಥ ಸಂಸ್ಕಾರ. ಅದು ಮುಂದಿನ ಜನ್ಮಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಹೋಗಿ ನಿಂತ್ಕೊಳ್ಳುವಾಗ ಅದು ಮೊಳೆತು ಫಲಿಸೋದಕ್ಕೆ ಬೇಕಾಗುವ ಜಾಗವನ್ನೇ ಹುಡ್ಕೊಂಡು ಹೋಗುತ್ತೆ. ಅದು ಅಂಥ ಜಾಗದಲ್ಲಿ ಹುಟ್ಟುವಂತೆ ಮಾಡುತ್ತೆ, ಯಾರ್ದೋ ಮನೇಲಿ ಹುಟ್ಟುವಂತೆ ಮಾಡಲ್ಲ. ಅದು ಎಲ್ಲ ಕರ್ಮಗಳು ಹಾಗೆ ಮಾಡ್ತಾ ಇರೋದು. ಪಾಪಕರ್ಮಗಳು ಒಬ್ಬ ಮಾಡಿದಾನೆ ಅಂದರೆ ಆ ಪಾಪಕರ್ಮ ಫಲ ಕೊಡೋ ಜಾಗದಲ್ಲೇ ಹೋಗಿ ಹುಟ್ಟಬೇಕಾಗತ್ತೆ, ಅವನು ಬೇರೆ ಕೈಯಲ್ಲಿ ಹುಟ್ಟಲ್ಲ. ಎಲ್ಲಿ ಹೋಗಿ ಹುಟ್ಟಿದರೆ ಆ ಪಾಪಕರ್ಮಗಳೆಲ್ಲ ಫಲ ಕೊಡೋಕ್ಕೆ ಬೇಕಾಗುವಂಥ ದುರ್ಬುದ್ಧಿಯೋ ದುಷ್ಟ ಸಂಸ್ಕಾರಗಳೋ ಸುತ್ತಮುತ್ತಲು ಚೆನ್ನಾಗಿದೆಯೋ ಅಂಥ ಜಾಗದಲ್ಲಿ ಹುಟ್ಟಿ ಮಾಡಬಾರ್ದು ಇನ್ನಷ್ಟು ಕೆಲಸ ಮಾಡಿ ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಹೋಗ್ತಾನೆ. ಕರ್ಮಗಳ ನಡೆಯೇ ಹಾಗೆ ಕರ್ಕೊಂಡು ಹೋಗುತ್ತೆ ಅವು. ಪ್ರಸ್ತುತದಲ್ಲಿ ಒಬ್ಬ ಯೋಗ ಸಾಧನೆ ಮಾಡ್ತಾ ಇರುವಾಗ ಭ್ರಷ್ಟನಾದರೆ ಅವನೆಲ್ಲಿ ಹುಟ್ಟುತ್ತಾನೆ ಅಂತ ಕೇಳಿದರೆ ಯೋಗಿಗಳ ಕುಲದಲ್ಲಿ ಹುಟ್ಟುತ್ತಾನೆ. ಮತ್ತು ಪೂರ್ವ ದೇಹದಲ್ಲಿ ಸಂಗ್ರಹ ಮಾಡಿಕೊಂಡಂತಹ ಸಂಸ್ಕಾರಗಳು ಅಲ್ಲಿ ಅವನಿಗೆ ಬಂದು ಸೇರಿಕೊಳ್ಳುತ್ತವೆ. ಈ ಸಂಸ್ಕಾರಗಳು ಅಲ್ಲಿ ಹೋಗಿ ಸೇರಿಕೊಳ್ಳುತ್ತೆ ಅಂತ ಹೇಳುವಾಗ ಇನ್ನೂ ಬಹಳ ಬಿಡಿಸಿ ಹೇಳಿರುವಂಥ ಮಾತುಗಳು ಇದೆ. ಎಷ್ಟು ಹೋಗುತ್ತೆ? 100% ಹೋಗುತ್ತಾ ಅಂತ ಏನಾದ್ರು ಒಬ್ರಿಗೆ ಪ್ರಶ್ನೆ ಬರ್ಬೋದು. ನಾನು ಇಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ ಸ್ವಾಮಿ, ಇಷ್ಟು ಕೆಲಸ ಮಾಡಿದಾಗ ಇಷ್ಟು ಮುಂದಕ್ಕೆ ದಾಟುತ್ತೋ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಲಾಸ್ ಆಗೋದು ಅಂತ ಈ ಲಾಸು ಗೈನು ಅಂತ ಚಿಂತನೆ ಮಾಡೋನಿಗೆ ಎಲ್ಲ ಕಡೆಗೂ ಈ ಚಿಂತನೆ ಬಂದೇ ಬರುತ್ತೆ. ಹೀಗೆಲ್ಲ ಪ್ರಶ್ನೆ ಹುಟ್ಕೊಳತ್ತಲ್ಲ, ಅದಕ್ಕೆ ಉತ್ತರಿಸೋದಕ್ಕೋಸ್ಕರವಾಗಿ ಒಂದು ಕಡೆಯಲ್ಲಿ ಒಂದು ಮಾತು ಹೇಳ್ತಾರೆ. ಯಸ್ಮಾಚ್ಚ ಏನಚ ಯಥಾಚ ಯದಾಚ ಯಚ್ಚ ಯಾವಚ್ಚ ಯತ್ರಚ ಶುಭಾಶುಭಂ ಆತ್ಮಕರ್ಮ ತಸ್ಮಾಚ್ಚ ತೇನಚ ತಥಾಚ ತದಾಚ ತಚ್ಚ ತಾವಚ್ಚ ತತ್ರಚ ವಿಧಾತೃವಶಾದ್ ಉಪೈತಿ ಅಂತ. ಎಲ್ಲೂ ಆ ಕಡೆ ಈ ಕಡೆ ಮಿಸ್ಕಾಟಕ್ಕೆ ಅವಕಾಶ ಇರಬಾರ್ದು, ಹೀಗೆ ಆಗುತ್ತೆ ಅನ್ನೋದನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಅಂದರೆ ನೀನು ಯಾವ ಕಾರಣದಿಂದಾಗಿ ಯಾವ ಉದ್ದೇಶ ಇಟ್ಕೊಂಡೋ ಒಂದು ಪುಣ್ಯಕರ್ಮ ಮಾಡಿದೆಯೋ ಅದೇ ಉದ್ದೇಶದ ನೇರದಲ್ಲಿ ಫಲ ಕೊಡೋಕ್ಕೆ ಕರ್ಕೊಂಡು ಹೋಗುತ್ತೆ, ಅದು ಬೇರೆ ಕಡೆ ಕರ್ಕೊಂಡು ಹೋಗಲ್ಲ. ಒಂದು ಏನಚ್ಚ ಯಾವ ವ್ಯಕ್ತಿ ಮಾಡಿದಾನೋ ಅವನಿಗೆ ಈ ಫಲ ಬರುತ್ತೆ, ಬೇರೆ ಕಡೆಗೆ ಹೋಗಲ್ಲ. ಯಥಾ ಅವನು ಹೇಗೆ ಮಾಡೋದ್ನೋ ಪುಣ್ಯಕರ್ಮವನ್ನು ಅದೇ ತರಹ ಫಲ ಬರುತ್ತೆ ಅದಕ್ಕೆ. ಯಾವಾಗ ಮಾಡೋದ್ನೋ ಅದಕ್ಕೆ ಅನುಗುಣವಾದಂಥ ಒಂದು ಕಾಲದಲ್ಲೇ ಅದು ಫಲಿಸುತ್ತೆ. ಮತ್ತು ಹೆಚ್ಚ ಯಾವ ಪುಣ್ಯಕರ್ಮ ಮಾಡಿದ್ನೋ ಎಷ್ಟು ಪ್ರಮಾಣದಲ್ಲಿ ಪುಣ್ಯಕರ್ಮ ಮಾಡಿದ್ನೋ ಎತ್ತರ ಯಾವ ಭೂಮಿಯಲ್ಲಿದ್ದೋ ಅಂಥ ಪುಣ್ಯಕರ್ಮ ಮಾಡಿದ್ನೋ ಆ ಶುಭಾಶುಭ ಕರ್ಮಗಳು ಅದೇ ತರಹದ ವಾತಾವರಣಕ್ಕೆ ಕರ್ಕೊಂಡು ಹೋಗಿ ಅಷ್ಟೇ ಪ್ರಮಾಣದಲ್ಲಿ ಅವನಿಗೆ ಆ ಕಾಲದೇಶಗಳಲ್ಲೇ ಫಲವನ್ನು ಕೊಡುತ್ತೆ, ಒಂದು ಚೂರು ವ್ಯತ್ಯಾಸವಾಗೋಲ್ಲ ಅಂತ ಅಷ್ಟು ನಿಖರತೆ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಲೋಕದಲ್ಲಿ ನಿಖರತೆಯನ್ನು ಅಭ್ಯಾಸ ಮಾಡಿರುವಂಥ ಅತ್ಯಂತ ದಕ್ಷಿಣಾದವನು ಒಂದು ಬಾಣ ಬಿಟ್ಟಾಗ ಅಥವಾ ಒಂದು ಗುಂಡು ಹಾರಿಸಿದಾಗ ದಾರಿ ತಪ್ಪು ಅಕ್ಕಪಕ್ಕಕ್ಕೆ ಬೀಳ್ಬೋದು, ಯಾರಿಗೋ ಹೊಡೆದಿದ್ದು ಯಾರಿಗೋ ಬಿತ್ತು ಅನ್ನೋದೆಲ್ಲ ಆಗ್ಬೋದು. ಎಷ್ಟೇ ನಿಷ್ಣಾತನಾಗಿದ್ದರೂ ಒಮ್ಮೆ ಕೈ ತಪ್ಪಿ ಹೋಯಿತು ಅಂತ ಆಗ್ಬೋದು. ಆದರೆ ಈ ಕರ್ಮ ಇದೆಯಲ್ಲ ಅದು ಮಾತ್ರ ಹಾಗೆ ದಾರಿ ತಪ್ಪಿ ಎಲ್ಲೆಲ್ಲೋ ಹೋಗಿ ಹೊಡೆಯಲ್ಲ, ಎಲ್ಲೆಲ್ಲೋ ಫಲ ಕೊಡೋಲ್ಲ. ಎಷ್ಟು ಕೊಡಬೇಕೋ ಅಷ್ಟೇ ಕೊಡುತ್ತೆ, ಜಾಸ್ತಿನೂ ಕೊಡೋಲ್ಲ ಕಡಿಮೆನೂ ಕೊಡೋಲ್ಲ. ಮತ್ತು ಎಲ್ಲಿ ನಿಂತು ಕೆಲಸ ಮಾಡೋದನ್ನೋ ಅಲ್ಲೇ ಫಲ ಕೊಟ್ಬಿಡುತ್ತೆ. ಅಂದರೆ ನಾನು ಈ ಭೂಮಿಯಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟ, ಅಥವಾ ಸಾಧನೆ ಮಾಡ್ತಾ ಈ ಭೂಮಿಯಲ್ಲಿ ಸಾಧನೆ ಮಾಡ್ತಾಯಿದ್ದೀನಿ, ಮುಂದಕ್ಕೆ ನನ್ನ ಸಾಧನೆ ಏನಾದರೂ ಹಿಮಾಲಯದ ತಪ್ಪಲ್ಲಿ ನಡೆದರೆ ಅತಿಶಯವಾಗಿ ಫಲ ಬರ್ತಿತ್ತು, ಈ ಜನ್ಮಕ್ಕೆ ನನಗೆ ಸಿಗಲಿಲ್ಲ ಅಂತ ಅಂದ್ಕೊಂಡಿಯಾನೆ ಅಂದರೆ ಇದು ಫಲಿಸ್ಬಿಡುತ್ತೆ. ಹಿಮಾಲಯದ ತಪ್ಪಲಿನಲ್ಲೇ ಹೋಗಿ ಜನ್ಮ ಇತ್ತು ಅಂತ ಮಾಡುತ್ತೆ. ಅದಕ್ಕೆ ಬೇಕಾಗುವಂತೆ ಯಾವ್ಯಾವ ವಾತಾವರಣ ಸನ್ನಿವೇಶ ಇವನನ್ನು ಬಯಸಿರ್ತಾನೋ ಅಥವಾ ಯಾವ ವಾತಾವರಣ ಸನ್ನಿವೇಶವನ್ನು ಇವನು ಇಟ್ಕೊಂಡು ಸಾಧನೆ ಮಾಡಿರ್ತಾನೋ ಅಂಥ ವಾತಾವರಣ ಸನ್ನಿವೇಶ ಎಲ್ಲವೂ ಇರುವಂಥ ಜಾಗಕ್ಕೆ ಹೋಗ್ತಾನೆ. ಮತ್ತು ಎಷ್ಟು ಪ್ರಮಾಣದಲ್ಲಿ ಇವನು ಪ್ರಯತ್ನ ಪಟ್ಟಿರ್ತಾನೋ ಅಷ್ಟೇ ಪ್ರಮಾಣದ ಫಲಗಳು ಸುತ್ತಮುತ್ತಲೆಲ್ಲ ಸಿದ್ಧವಾಗಿರುತ್ತೆ ಅವನಿಗೆ. ಅಂದರೆ ಯಾರೋ ಒಬ್ಬ ಮಾರ್ಗದರ್ಶಕ ಗುರು ಸಿಗ್ತಾನೆ, ಅವರು ಹೋದ ಕೂಡಲೇ. ಎಷ್ಟೋ ನಾವು ಮಹಾಪುರುಷರ ಚರಿತ್ರೆಯಲ್ಲಿ ಕೇಳ್ತೀವಿ, ಆ ಗುರುವೇ ಹುಡ್ಕೊಂಬರ್ತಾನೆ, ಯಾರಪ್ಪ ನೀನು ಅಂತ ಕೇಳ್ತಾನೆ. ಹಾಗೆ ಇವನು ಹೀಗೆ ಹೇಳ್ತಾನೆ, ನಿಂಗೇನು ಬೇಕು ಅಂತ ಪ್ರಶ್ನಿಸ್ತಾನೆ. ನನ್ನ ಹತ್ರನೇ ಸಿಗುತ್ತಪ್ಪ ಅಂತ ಹೇಳ್ತಾನೆ. ಹುಡ್ಕೊಂಡು ಹೋಗೋದು ಪ್ರಶ್ನೆ ಇಲ್ಲ, ಗುರುವೇ ಬಳಿಗೆ ಬರುವಂಥದ್ದು. ಎಂಥ ಸುಕೃತ ಅದು. ಗುರು ಸಿಗೋದೇನು ಸುಲಭ ಸಾಧ್ಯವಾದ ವಿಷಯ ಅಲ್ಲ. ಯಾಕೆಂದರೆ ಯಾರು ಗುರು ಅಂತ ಪತ್ತೆ ಮಾಡೋದು ಸುಲಭದ ಕೆಲಸ ಅಲ್ಲ.
ಗುರುವಿನ ಲಕ್ಷಣ ಏನು ಅಂತ ನನಗೆ ಗೊತ್ತಿಲ್ಲ. ಗಡ್ಡ ಮೀಸೆ ಬಿಟ್ಟವನು ಗುರು ಅಂತ ನನಗೆ ಅನಿಸಿರುತ್ತೆ, ಅಥವಾ ದಂಡ ಕಮಂಡ್ಲು ಹಿಡ್ಕೊಂಡವನು ಗುರು ಅಂತ ಅನಿಸಿರುತ್ತೆ, ಕಾವಿ ಬಟ್ಟೆ ಹುಟ್ಟಿರಬೇಕು ಅಂತ ಅನಿಸುತ್ತೆ, ಎಲ್ಲೋ ಮರದ ಕೆಳಗಡೆ ಕೂತಿರಬೇಕು ಅಂತ ಅನಿಸುತ್ತೆ. ಇದೇ ಗುರುವಿನ ಲಕ್ಷಣ ಅಂತ ಹೇಳೋಕ್ಕಾಗಲ್ವಲ್ಲ. ಯಾರ್ಯಾರೋ ಅಭ್ಯಾಸಿಗಳೋ ಅಥವಾ ಮೋಸಗಾರರೋ, ಕ್ವ್ಯಾಕ್ ಅಂತ ಹೇಳ್ತೀವಲ್ಲ, ಯಾರ್ಯಾರೋ ಹಾಗೆಲ್ಲ ವೇಷಗಳನ್ನು ಧಾರಣೆ ಮಾಡ್ಕೊಂಡಿರ್ಬೋದು. ಒಬ್ಬ ನಿಜವಾದ ಗುರು ಅಂತಂದಾಗ ಅವನಲ್ಲಿ ವಿಶಿಷ್ಟವಾದ ಲಕ್ಷಣಗಳಿರುತ್ತೆ. ಆ ಲಕ್ಷಣ ನನಗೆ ಗೊತ್ತಿಲ್ಲ. ಹಾಗಿದ್ದಾಗ ನಾನು ಒಬ್ಬ ಗುರುವನ್ನು ಪಡೆಯೋದು ಹೇಗೆ ಅಂತ ಕೇಳಿದರೆ, ಒಂದು ಜನ್ಮದಲ್ಲಿ ನಿರಂತರವಾಗಿ ಗುರುವನ್ನು ಹಂಬಲಿಸಿದ ಜೀವ ಮುಂದಿನ ಜನ್ಮದಲ್ಲಿ ಅವನಿಗೇ ಗೊತ್ತಿಲ್ಲದಂತೆ ಗುರುವಿನ ಬಳಿನಲ್ಲೇ ಹೋಗಿ ಹುಟ್ಬಿಡ್ತಾನೆ. ಗುರುವೇ ಮಾತಾಡಿಸ್ತಾನೆ, ಸಂತೋಷಪ್ಪ ನೀನು ನನಗೆ ಸಿಕ್ಕಿರೋದು, ಬಾ ನಿಂಗೆ ಬೇಕಾದದ್ದು ನಾನು ಕೊಡ್ತೀನಿ ಅಂತ ಕರೀತಾನೆ, ಕೊಡಬೇಕಾದ್ದನ್ನು ಕೊಡ್ತಾನೆ. ಇದು ಜೀವನದಲ್ಲಿ ಘಟಿಸ್ತಾ ಇರೋ ಘಟನೆಗಳು. ಎಷ್ಟೋ ಜನ ಸಾಧಕರ ಜೀವನವನ್ನು ಪರಿಶೀಲಿಸ್ತಾ ಹೋದರೆ ಗೊತ್ತಾಗುತ್ತೆ. ಏನಪ್ಪ ಅಂತ ಕೇಳಿದ್ರೆ, ಈ ಫುಟ್ಬಾಲು ಒಬ್ಬ ಈ ಕಡೆ ಹೊಡೆದ, ಒದ್ದ, ಈ ಕಡೆ ಇನ್ನೊಬ್ಬ ಅಥವಾ ಕೇರಮ್ ಬೋರ್ಡಲ್ಲಿ ಒಂದು ಕಾಯಿನ ಹೀಗೆ ಹೊಡೆದೆ, ಅದು ಹೋಗಿ ಇನ್ನೊಂದು ಕಾಯಿನಿಗೆ ಹೊಡೆದು, ಆ ಕಾಯಿನ್ನು ಇನ್ನೊಂದಕ್ಕೆ ಹೊಡೆದು, ಆಮೇಲೆ ಅದು ಹಣ್ಣಾಯಿತು. ಹೊಂಡಕ್ಕೆ ಬಿದ್ದು ಅಂತ ಹೇಳಬೇಡಿ, ಹಣ್ಣಾಯಿತು ಅಂತ ಹೇಳೋಣ ಅಂತಾಗುತ್ತಲ್ಲ. ಅಂದರೆ ಅಲ್ಲಿ ಏನೋ ಒಂದು ಲೆಕ್ಕಾಚಾರ ಇದೆ, ಸ್ಪಷ್ಟವಾಗಿ ಲೆಕ್ಕಾಚಾರ ಇದೆ, ರ್ಯಾಷನಲ್ ಇದೆ ಅಲ್ಲಿ. ಹಾಗೆ ಈ ಕರ್ಮವು ಕೂಡ ಹಾಗೆ ಕರ್ಕೊಂಡು ಹೋಗಿ ಗುರುವಿನ ಬಳಿಗೆ ತಲುಪಿಸ್ಬಿಡುತ್ತೆ. ಆ ಗುರು ಏನು ಕೊಡಬೇಕು ಅದನ್ನು ಕೊಡ್ತಾನೆ, ಮುಂದಕ್ಕೆ ಪಡಿಬೇಕಾದ್ದೆಲ್ಲ ಪಡೆಯೋಕ್ಕಾಗತ್ತೆ. ಹೀಗೆ ಕರ್ಮ ಅನ್ನೋದು ಒಂದು ಸ್ವಲ್ಪವೂ ಏರುಪೇರು ಆಗದೇನೆ ಆಯಾ ಫಲವನ್ನು ಕೊಟ್ಬಿಡುತ್ತೆ. ಆದ್ದರಿಂದ ಒಂದು ಕ್ಷಣವನ್ನು ವ್ಯರ್ಥ ಮಾಡ್ಕೊಳ್ಳದೇನೆ ಬದುಕಿರುವಾಗ ಯಥಾಶಕ್ತಿ ಶುಭ ಕಾರ್ಯವನ್ನೇ ಮಾಡೋಣ ಅನ್ನೋ ಸಂಕಲ್ಪ ಇರಬೇಕು. ಯಾವುದು ಶುಭ ಕಾರ್ಯ ಅಂತ ಚೆನ್ನಾಗಿ ತಿಳ್ಕೊಂಡು ಶುಭ ಕಾರ್ಯವನ್ನು ಮಾಡಬೇಕು. ಇವತ್ತು ತುಂಬ ದೊಡ್ಡ ಮಟ್ಟಕ್ಕೆ ಭ್ರಮೆಗಳಿದೆ. ಇದು ಶುಭ ಕಾರ್ಯ ಅಂತ ಅಂದ್ಕೊಂಡು ಮಾಡ್ತಾ ಇರೋದು ಅಶುಭ ಕಾರ್ಯಗಳಾಗಿರುತ್ತೆ. ಅದನ್ನು ವಿಸ್ತಾರವಾಗಿ ಅರ್ಥ ಮಾಡಬೇಕಾದ್ರೆ ಭಾರತರ ಅಪೂರ್ವವಾದಂಥ ಒಂದು ತಿಳುವಳಿಕೆ ಇದೆಯಲ್ಲ, ಇದು ಸಾಧು, ಇದು ಸಾಧುವಲ್ಲ, ಇದು ಸರಿಯಾದ ಮಾರ್ಗ, ಇದು ತಪ್ಪಾದ ಮಾರ್ಗ, ಯಾರಿಗಿದು ಸಾಧುವಾದದ್ದು, ಯಾರಿಗೆ ಅಲ್ಲ ಅನ್ನೋ ಬಗ್ಗೆ ಅವ್ರು ಕೊಡ್ತಾ ಇರುವ ವಿಧಿ ನಿಷೇಧದ ವಿಸ್ತಾರವಾದ ಪರಿವೇ ನಮಗಿದ್ದರೆ ಮಾತ್ರ ಇದು ಸರಿ, ಇದು ತಪ್ಪು ಅನ್ನೋದು ಮನಸ್ಸಿಗೆ ಬರುತ್ತೆ. ಇಲ್ಲಿ ಹೋದರೆ ಯಾವ ಕಾರಣಕ್ಕೂ ಬರೋಲ್ಲ. ಅಷ್ಟು ಗಹನವಾಗಿದೆ ವಿಚಾರ. ಅಷ್ಟೆಲ್ಲ ವಿಷಯ ಇದ್ದಾಗಲೂ ಕೂಡ ಸತ್ಸಂಸ್ಕಾರ ಅನ್ನೋದು ಬಿಡದೇನೆ ಒಬ್ಬನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ತಲುಪಿಸುತ್ತೆ. ಹೀಗೆ ಮುಂದುವರೆದು ಮುಂದಕ್ಕೆ ಅವನು ಇನ್ನೊಂದು ಹೆಜ್ಜೆಯನ್ನು ದಾಟುವಾಗ ತುಂಬ ಪ್ರಧಾನವಾಗಿ ಅವನ ಸಂಸ್ಕಾರಗಳೇ ಬಲಿಷ್ಠವಾಗಿ ಕೆಲಸ ಮಾಡುತ್ತೆ ಅಂತ ಹೇಳುವಾಗ ಒಂದು ಪ್ರಶ್ನೆ ಹುಟ್ಕೊಳ್ಳೋಕೆ ಅವಕಾಶ ಇದೆಯಂತೆ. ಏನು ಪ್ರಶ್ನೆ ಅಂತ ಕೇಳಿದರೆ, ಒಬ್ಬ ಸಾಧಕ ತುಂಬ ದೀರ್ಘಕಾಲ ಸಾಧನೆ ಮಾಡ್ದ, 25 ವರ್ಷ 50 ವರ್ಷ ಸಾಧನೆ ಮಾಡ್ದ. ಆದರೆ ಆ ಮಧ್ಯದಲ್ಲಿ ಏನೋ ಕಾರಣಕ್ಕೆ ಒಂದು ದೊಡ್ಡ ಅಪರಾಧವನ್ನು ಮಾಡಿಬಿಟ್ಟ, ಗೋಹತ್ಯೆ ಮಾಡಿಬಿಟ್ಟ. ತಿಳಿದೆಯೋ ತುಂಬ ಭೀಕರವಾದ ಅಪರಾಧ ಗೋಹತ್ಯೆ ಅಂದರೆ. ಯಾಕೆ ಅಂದರೆ ಅಷ್ಟು ಪರಮೋಪಕಾರಿಯಾದಂಥ ಒಂದು ಪ್ರಾಣಿ. ಈ ಪರಮೋಪಕಾರಿಯಾದ ಪ್ರಾಣಿ ಅಂದರೆ ಏನೋ ಅಷ್ಟು ಹಾಲು ಕೊಡುತ್ತೆ, ಹಾಲಿಲ್ಲದೆ ಬದುಕೋಕ್ಕಾಗಲ್ವೇನ್ರಿ, ಮೊಸರಿಲ್ಲದೆ ಬದುಕೋಕ್ಕಾಗಲ್ವೇ ಅಂತ ಕೇಳಿದರೆ, ಇದು ಯಾವುದೋ ಕೇವಲ ಹಾಲು ಅಂತ ಕರೆಯುವಂಥ ವಸ್ತು ಅಲ್ಲ, ಅಮೃತಪ್ರಾಯವಾದದ್ದು. ತುಂಬ ಪ್ರಧಾನವಾಗಿ ಯೋಗ ಸಾಧನೆ ಮಾಡಿ ತುದಿ ತಲುಪೋದಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ವಸ್ತುಗಳದು. ಹಾಲು, ಮಜ್ಜಿಗೆ, ಬೆಣ್ಣೆ, ತುಪ್ಪ ಮೊದಲಾದವುಗಳು. ಯೋಗಶಾಸ್ತ್ರ ಹೇಳುತ್ತೆ ಅತ್ಯಂತ ಪ್ರಶಸ್ತವಾದ ಆಹಾರ ಯಾವುದು ಸಂಕ್ಷೇಪವಾಗಿ ಹೇಳಿ ಅಂತ ಕೇಳಿದರೆ, ಶಸ್ತಂ ಕ್ಷೀರಾಜ್ಯ ಭೋಜನಂ. ಪ್ರಶಸ್ತವಾದದ್ದು ಯಾವುದು? ಹಾಲು ಮತ್ತು ತುಪ್ಪದ ಆಹಾರ ಅಂತ. ಅದಕ್ಕಷ್ಟು ಪ್ರಾಶಸ್ತ್ಯ ಇದೆ. ಯಾಕೆ ಅಂತ ಕೇಳಿದರೆ, ಈ ಮೈಯನ್ನು ಸತ್ವಪ್ರಧಾನವಾಗಿ ಮಾಡಿಕೊಡುತ್ತೆ. ಅದು ಸಾತ್ವಿಕತೆಯನ್ನು ಹಿಗ್ಸುತ್ತೆ. ಅದು ಮನಸ್ಸು ಏಕಾಗ್ರವಾಗೋದಕ್ಕೆ ಶುರುವಾಗುತ್ತೆ. ಮನಸ್ಸು ಏಕಾಗ್ರವಾಗ್ತಾ ಬಂದಾಗ ಸಮಾಧಾನ ಜಾಸ್ತಿ ಆಗೋದ್ರಿಂದ ಒಳಗಡೆ ನೆಮ್ಮದಿಯ ಕಡಲಿನಿಂದ ನೆಮ್ಮದಿ ಹರಿದು ಬರೋಕ್ಕೆ ಶುರುವಾಗುತ್ತೆ. ಆಗ ಏನೋ ಅದ್ಭುತವಾದ ಆನಂದ ನನಗೆ ಆಗ್ತಾಯಿದೆಯಪ್ಪ, ಕಾರಣ ಗೊತ್ತಿಲ್ಲ, ನನಗೆ ಲೌಕಿಕವಾಗಿ ಯಾವ ಲಾಭವೂ ಹೊಸದಾಗಿ ಆಗಿಲ್ಲ, ಎಲ್ಲ ಇದ್ದ ಹಾಗೆ ಇದೆ. ಏನೇನೋ ಸಮಸ್ಯೆಗಳಿದ್ದರೆ ಸಮಸ್ಯೆಗಳು ಹಾಗೇ ಇದೆ,
ಆದರೆ ನನಗೇನೋ ತುಂಬ ನೆಮ್ಮದಿ ಆಗ್ತಾಯಿದೆ, ಆನಂದವಾಗ್ತಾಯಿದೆ ಅನ್ನೋ ಸ್ಥಿತಿ ಹುಟ್ಟುತ್ತೆ. ಅದು ಶುಭ ಲಕ್ಷಣ. ಯೋಗದ ಮಾರ್ಗದಲ್ಲಿ ಮುಂದೆ ಸಾಗ್ತಾಯಿದೆ ಜೀವ ಅಂತ ಹೇಳ್ತಾ ಇದೆ ಅದು. ಮುಂದಕ್ಕೆ ಹೋದರೆ ಅವನು ಆನಂದದ ಕಡಲಲ್ಲೇ ಮುಳುಗಿ ಹೋಗ್ತಾನೆ ಅವನು. ಅದರ ಪೂರ್ವಭಾವಿಯಾದ ಘಟ್ಟ ಇದು. ಇದೊಂದು ಸಿದ್ಧತೆ ಮಾಡ್ತಾಯಿದೆ. ಮುಂದೆ ಇನ್ನೂ ಅದ್ಭುತವಾದ ಆನಂದವನ್ನು ಪಡಿಬೇಕಪ್ಪ, ಅದಕ್ಕೆ ನಿನ್ನ ಮೈ ಮನಸ್ಸು ಅಣಿಯಾಗಬೇಕಾಗಿದೆ, ಅದಕ್ಕೋಸ್ಕರ ಗುಟುಕು ಕೊಡ್ತಾಯಿದ್ದೀನಿ ಅನ್ನೋ ರೀತಿಯಲ್ಲಿ ಕೊಡುತ್ತೆ ಇದು. ಹಾಗಾಗೋದಕ್ಕೆ ಕಾರಣವಾಗುವಂಥ ಆಹಾರ ಪದಾರ್ಥ ಯಾವುದಪ್ಪ ಅಂದರೆ ಆ ತುಪ್ಪ ಮತ್ತು ಹಾಲು ಅತ್ಯಂತ ಶ್ರೇಷ್ಠವಾದದ್ದು. ಅಂಥ ಪ್ರಾಣಿ. ಅದ್ರ ಜೊತೆಗೆ ಹಾಗೆಯೇ ಗೋವಿನ ಬಗ್ಗೆ ಮಧ್ಯದಲ್ಲಿ ಮಾತು ಬಂತು, ಕಣ್ಣಿಗೆ ಗೋವು ಕಾಣಿಸ್ತು, ಅದರಿಂದ ಅದು ನನ್ನನ್ನು ಬಳಸ್ಕೋ ಪಾಠಕ್ಕೆ ಅಂತ ಹೇಳ್ತಾ ಇದೆ ಅಂತ ಅಂದ್ಕೊಂಡು ತಗೋತಾ ಇದ್ದೀನಿ. ಗೋವಿನ ಸನ್ನಿಧಿ ಇದ್ದರೆ ಸಾಕು, ಮನಸ್ಸು ಸಮಾಧಾನಕ್ಕೆ ಬರೋಕ್ಕೆ ಶುರುವಾಗುತ್ತೆ. ಎಷ್ಟೆಷ್ಟೋ ವ್ಯಾಧಿಗಳಿಗೆ ಚಿಕಿತ್ಸೆ ಗೋಸೇವೆ ಮಾಡುವಂತ ನಮ್ಮ ಶಾಸ್ತ್ರಗಳು ಹೇಳುತ್ತೆ. ಗೋಸೇವೆ ಮಾಡ್ತಾ ಹೋಗೋ ಸಾಕು, ಅಷ್ಟೇ. ಒಂದು 5 ವರ್ಷ 10 ವರ್ಷ ಮಾಡೋ, ನಿನ್ನ ಪ್ರಕೃತಿಯಲ್ಲಿ ಎಲ್ಲ ಪರಿವರ್ತನೆ ಆಗ್ತಾ 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 ರೋಗದ ಮೂಲ ಕಾರಣಗಳು ಹೋಗುತ್ತೆ. ರೋಗದ ಮೂಲ ಕಾರಣಗಳು ಏನು? ರಜಸ್ಸು ತಮಸ್ಸೆ ಎಲ್ಲ ರೋಗಕ್ಕೂ ಮೂಲ ಕಾರಣ. ಆ ರಜಸ್ಸು ತಮಸ್ಸು ಹಿಂದಕ್ಕೆ ಸರಿಯುತ್ತೆ, ಸತ್ವಗುಣ ಜಾಗರೂಕವಾಗುತ್ತೆ, ತಾನಾಗಿ ಹೊಸತನ ಏರ್ಪಡ್ತಾ ಹೋಗುತ್ತೆ ಅಂತ. ಇದು ಪ್ರಯೋಗ ಕ್ಷೇತ್ರಕ್ಕೆ ಸಿಕ್ಕುವಂಥ ವಿಚಾರ. ಪ್ರತ್ಯಕ್ಷತಃ ನೋಡ್ಬೋದು, ಅನೇಕ ಉದಾಹರಣೆಗಳು ಸಿಕ್ಬಿಡುತ್ತೆ. ಗೋವು ಮೇಯೋಕ್ಕೆ ಹೋದ ನಂತರದಲ್ಲಿ ಗೋವು ವಾಸ ಮಾಡಿದ ಜಾಗ ಇದೆಯಲ್ಲ, ಅಲ್ಲಿ ಧ್ಯಾನ ಮಾಡೋದಾದರೆ ಅತ್ಯಂತ ಶೀಘ್ರವಾಗಿ ಧ್ಯಾನ ಫಲ ಕೊಡುತ್ತೆ ಎಂಬುದಾಗಿ ಹೇಳುತ್ತೆ. ಮಂತ್ರ ಸಾಧನೆ ಮಾಡೋದಾದರೆ ಅತ್ಯಂತ ತೀವ್ರವಾಗಿ ಫಲ ಕೊಡುತ್ತೆ ಅಂತ. ಮನೆ ಎಲ್ಲಿ ಕಟ್ಟಬೇಕು ಅಂತ ಕೇಳಿದರೆ ವಾಸ್ತುಶಾಸ್ತ್ರ ಹೇಳುತ್ತೆ, ಗೋವನ್ನು ಮೇಯಕ್ಕೆ ಬಿಟ್ಬಿಡು. ನಿನಗೊಂದು 15-20 ಎಕರೆ ಜಾಗ ಇದೆಯಾ, ಗೋವನ್ನು ಮನೆಗೆ ಮೇಯಕ್ಕೆ ಬಿಟ್ಬಿಡು. ಅದು ನಿನ್ನ ಒಂದು ಜಾಗದಲ್ಲಿ ಮೇಯ್ಕೊಂಡು ನಂತರದಲ್ಲಿ ಹೋಗಿ ಸಹಜವಾಗಿ ಎಲ್ಲೋ ಒಂದು ಮೆಲುಕು ಹಾಕ್ತಾ ಮಲಗುತ್ತಲ್ಲ, ಕೂತ್ಕೊಳ್ಳುತ್ತಲ್ಲ, ಆ ಜಾಗದಲ್ಲಿ ನೀನು ಮನೆ ಕಟ್ಟು. ಅತ್ಯಂತ ಶ್ರೇಯಸ್ಕರವಾಗಿರುತ್ತೆ. ಕಾರಣ ಅದೊಂದು ಸಾತ್ವಿಕ ಭೂಮಿ. ಅದಕ್ಕದು ಮ್ಯಾಚ್ ಆಗೋದ್ರಿಂದ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳುತ್ತೆ. ಅದು ಸುಮ್ಮನೆ ಮಾಡ್ಕೊಳ್ಳಲ್ಲ. ಆ ಭೂಮಿಗೆ ಹೋಗಿ ಅಲ್ಲಿ ಮಲಗುತ್ತೆ. ಅದು ಅದನ್ನು ನೀನು ಬಳಸ್ಕೋ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದುಂಟು. ಅದೇ ರೀತಿಯಲ್ಲಿ ಗೋವಿನ ಸಗಣಿ, ಗಂಜಲ ಎಂಥೆಂಥ ದೋಷಗಳಿದ್ದರೂ ಮೈನಲ್ಲಿರೋ ದೋಷವನ್ನೆಲ್ಲ ತೆಗೆಯುತ್ತೆ. ಪಂಚಗವ್ಯ ಅತ್ಯಂತ ಶುದ್ಧಿಯನ್ನು ಉಂಟು ಮಾಡುವಂಥದ್ದು. ಗೋ ಚರ್ಮ ಇದೆಯಲ್ಲ, ಗೋವು ಸಹಜವಾಗಿ ತೀರ್ಕೊಂಡ ಮೇಲೆ ಸಿಗುವಂಥ ಆ ಚರ್ಮ ಏನಿದೆ, ಆ ಚರ್ಮದ ಮೇಲೆ ಧ್ಯಾನಕ್ಕೆ ಕೂತ್ಕೊಳ್ಳೋದಾದರೆ ಅತ್ಯಂತ ಶ್ರೇಷ್ಠವಾಗಿ ಧ್ಯಾನ ಸಾಗುತ್ತೆ. ಹೀಗೆ ನಾನಾ ತರಹದ ಗೋವಿನ ಮಹಿಮೆಯನ್ನು ಕೊಂಡಾಡ್ತಾರೆ. ಹಾಗಿರೋದು ಅಂಥ ಗೋವನ್ನು ಯಾರೋ ಒಬ್ಬ ಕೊಂದ್ಬಿಟ್ಟ ಅಂತಂದರೆ ಬಹಳ ಭೀಕರವಾದ ಪಾಪ. ಒಂದು ನಲ್ಲಿಯಲ್ಲಿ ನೀರು ಬರದೇ ಇರುವಂತೆ ಮಾಡಿದ್ರೆ ಸಣ್ಣ ಪಾಪ. ಒಂದು ಸಣ್ಣ ಚಾನಲ್ ಹರಿದು ಬರ್ತಾ ಇದೆ, ಅಲ್ಲಿ ಹರಿದು ಬರ್ತಾ ಇರೋ ನೀರನ್ನು ಕಟ್ಟಾಕದ ಅಂತಂದರೆ ಒಂದು ಸ್ವಲ್ಪ ದೊಡ್ಡ ಪಾಪ ಅಲ್ಲ. ಅದಕ್ಕಿಂತ ಭೀಕರವಾದ್ದು ಯಾವುದೋ ಡ್ಯಾಮನ್ನು ಒಡೆದ್ಬಿಟ್ಟ ಪೂರ್ತಿ. ಅದರಿಂದ ಎಲ್ಲ ಕಡೆಗೂ ನೀರು ನುಗ್ಗಿ ಅವಾಂತರಾಗಿ ಸಹಸ್ರಾರು ಜನಗಳಿಗೆ ಅನ್ಯಾಯ ಆಗೋಯ್ತು. ತುಂಬ ದೊಡ್ಡ ಪಾಪ. ಹೀಗೆ ಪಾಪದಲ್ಲಿ ತರತಮ ಭಾವ ಇರುತ್ತಲ್ಲ, ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಒಂದು ಗೋವನ್ನು ಸಂಹಾರ ಮಾಡ್ದ ಅಂದರೆ ಬೇರೆ ಪ್ರಾಣಿಗಳನ್ನು ಸಂಹಾರ ಮಾಡಿದ್ರೆ ಪಾಪ ಬರಲೇನು? ಬರುತ್ತೆ, ಖಂಡಿತವಾಗಿಯೂ ಬರುತ್ತೆ. ಯಾವ ಪ್ರಾಣಿಯನ್ನು ಸಂಹಾರ ಮಾಡಬೇಡ. ಆದರೆ ಯಾವ ಮಾನವ ಒಂದು ಅತ್ಯುತ್ಕೃಷ್ಟವಾದ ಆನಂದಾನುಭವವನ್ನು ಪಡಿತಾ ಆ ಆನಂದಾನುಭವದ ಸಾರವನ್ನು ಲೋಕಕ್ಕೆಲ್ಲ ವಿತರಣೆ ಮಾಡ್ತಾ ಅವನೊಬ್ಬ ಬದುಕಿದ್ರೆ ಸಾಕು, ಎಲ್ಲ ಕಡೆಗಳು ಮಳೆ ಬೆಳೆಯೆಲ್ಲ ಸಹಜವಾಗಿ ಆಗೋಕ್ಕೆ ಶುರುವಾಗಿಬಿಡುತ್ತೆ. ಅಷ್ಟು ಲಾಭವನ್ನು ಕೊಡುವಂತಹ ಒಬ್ಬ ಮಾನವನ ಜೀವನವನ್ನು ಪಾವನವಾಗಿ ಮಾಡೋದಕ್ಕೆ ಬೇಕಾಗುವ ವಸ್ತುಗಳನ್ನು ಕರುಣಿಸುವಂತಹ ಗೋವು ಇವನಿಂದ ಮೃತವಾಯಿತು, ಸತ್ತೋಯ್ತು ಅಂದರೆ ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದೇನಿದೆ? ತುಂಬ ದೊಡ್ಡ ಪಾಪ. ಅಂಥ ಪಾಪ ಮಾಡಿಬಿಟ್ಟ ಯಾವುದೋ ಕಾರಣಕ್ಕೆ ಅಂತಂದರೆ ಆಗೇನಾಗುತ್ತೆ ಅಂತ ಕೇಳಿದರೆ ಆಚಾರ್ಯ ಶಂಕರರ ಭಾಷ್ಯ ಹೇಳುತ್ತೆ, ಅಂಥ ಸಂದರ್ಭ ಬಂದಾಗ ಆ ಪಾಪ ಫಲವನ್ನು ಅನುಭವಿಸೋದಕ್ಕೆ ಹುಟ್ಟುತ್ತಾನಪ್ಪ. ಹುಟ್ಟಿ ಆ ಜನ್ಮ ಮುಗಿದ ಕೂಡಲೇ ಈ ಯೋಗದ ಸಂಸ್ಕಾರಗಳಷ್ಟು ಕಾಯ್ತಾ ಇರುತ್ತೆ. ಕೂಡಲೇ ಎಲ್ಲಿಗೆ ಕರ್ಕೊಂಡು ಹೋಗಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಅದನ್ನು ಅಂಥ ಭೀಕರವಾದ ಪಾಪ ಮಾಡಿದ್ರೂ ಸಹ ಆ ಭೀಕರವಾದ ಪಾಪದ ಫಲವನ್ನು ಅನುಭವಿಸಿದ ಮೇಲೆ ಮತ್ತೆ ಎಲ್ಲಿಗೆ ಹೋಗ್ತಾನೆ ಅಂತ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಮಾಡಿರುವ ಯೋಗ ಸಾಧನೆಗಳೆಲ್ಲ ಫಲಿಸಬೇಕಾದ್ರೆ ಎಲ್ಲಿ ಜನ್ಮ ಎತ್ತಬೇಕೋ ಅದೇ ಜನ್ಮಕ್ಕೆ ಹೋಗಿ ಜನ್ಮ ಎತ್ತುತ್ತಾನೆ. ಅದರಿಂದ ಎಲ್ಲಪ್ಪ ನಷ್ಟನಾಗ್ತಾನೆ, ನಷ್ಟನಾಗೋದಕ್ಕೆ ಅವಕಾಶ ಇಲ್ಲ ಅಂತ. ಹಾಗಲ್ಲ, ಯಾವುದೋ ಸಣ್ಣ ಪುಟ್ಟ ಪಾಪಗಳನ್ನೆಲ್ಲ ಮಾಡಿದ್ದಾನೆ. ದೊಡ್ಡ ಯೋಗ ಸಾಧಕ, ಬೇಕಾದಷ್ಟು ಯೋಗ ಸಾಧನೆ ಮಾಡಿದ್ದಾನೆ. ಮಧ್ಯದಲ್ಲಿ ಯಾವುದೋ ಪ್ರಾಚೀನ ಕರ್ಮಗಳು ಅಡ್ಡ ಮಾರ್ಗಕ್ಕೆ ಹೆಜ್ಜೆ ಹಾಕ್ಸಿವೆ. ಅದರ ಪರಿಣಾಮವಾಗಿ ಯಾವುದೋ ಕದ್ಬಿಟ್ಟಿದ್ದಾನೆ, ಯಾವುದೋ ಪದಾರ್ಥನ ಯಾವುದೋ ಸಂದರ್ಭದಲ್ಲಿ ಸಾಧನೆ ಮಾಡೋಕ್ಕೆ ಅಂತ ಹೋದ. ಅಲ್ಲಿ ಮಾಡೋಕ್ಕೆ ಹೋಗ್ತಾ ಇರುವಾಗಲೇ ಸಾಧನೆ ಮಾಡ್ತಾ ಇರುವಾಗ ನನಗೆ ಯಾವುದೋ ಪದಾರ್ಥ ಬೇಕು ಅಂತ ಅನ್ನಿಸ್ತು, ನನ್ನಲ್ಲಿ ಇರಲಿಲ್ಲ.
ಯಾರ್ದೋ ಪದಾರ್ಥ ತೊಗೊಂಡು ಬಂದು ಬಳಸೋಕೆ ಶುರು ಮಾಡಿಬಿಟ್ಟ ಅಂದರೆ ಒಂದು ಕಳ್ತನದ ದೋಷ ಬಂತು. ಕೇಳಿ ತೊಗೋಬೇಕಾಗಿತ್ತು ಪದಾರ್ಥ, ಹಾಗೆ ತೊಗೊಂಡ್ರೆ ಕಳ್ತನದ ದೋಷ ಬಂತು. ಹಾಗೆ ಏನೇನೋ ಕೆಲವು ದೋಷಗಳು ಬಂತು ಅಂತ ಇಟ್ಕೊಂಡ್ರೆ ಅಂಥ ದೋಷಗಳು ಫಲ ಕೊಡುತ್ತವೆ. ಆದರೆ ಪ್ರಧಾನವಾದ ಯೋಗ ಸಾಧನೆಯ ಫಲ ವಿಶೇಷವಾಗಿ ಬಂದು ಈ ಸಣ್ಣ ಪುಟ್ಟ ಕರ್ಮದ ಫಲಗಳು ಅಲ್ಲಲ್ಲೇ ಘಟಿಸಿ ಅದೇನು ಭೀಕರವಾದ ತೊಂದರೆ ಮಾಡ್ದೇ ಕಳಚಿ ಹೊರಟೋಗ್ಬಿಡುತ್ತೆ, ಪೂರ್ತಿಯಾಗಿ ಘಟಿಸಿ ಮುಗಿದು ಹೋಗಿಬಿಡುತ್ತೆ. ಹೀಗಿರೋದ್ರಿಂದ ನಷ್ಟ ಇಲ್ಲಪ್ಪ ಯೋಗಭ್ರಷ್ಟನಾದವನಿಗೆ, ಅವನಿಗೆ ಉತ್ತಮ ಗತಿಯೇ ಸಿಗುತ್ತೆ. ಮತ್ತು ಈ ಕರ್ಮಗಳು ಹೇಗೆ ಕರ್ಕೊಂಡು ಹೋಗುತ್ತೆ ಇನ್ನೊಂದು ಕಡೆಗೆ ಅಂತ ಕೇಳಿದಾಗ ಶ್ರೀಕೃಷ್ಣ ಪ್ರಭುವಿನ ಮುಂದಿನ ಮಾತು 49ನೇ ಶ್ಲೋಕ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹಿ ಅವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮ ಅತಿವರ್ತತೆ. ಈ ಕರ್ಮಗಳು ಸೆಳೆದು ಕರ್ಕೊಂಡು ಹೋಗುತ್ತಪ್ಪ, ಒಬ್ಬನನ್ನು ಅವಶನನ್ನಾಗಿ ಮಾಡಿ ಕರ್ಕೊಂಡು ಹೋಗುತ್ತೆ. ಅವಶನನ್ನಾಗಿ ಮಾಡಿ ಅಂದರೆ ಅವನು ಹತೋಟಿಲಿ ಅವನಿಲ್ಲ ಅನ್ನೋ ತರಹ ಮಾಡಿ ಅವನು ಕರ್ಕೊಂಡು ಹೊರಟೋಗುತ್ತೆ ಅಂತ. ಯಾರೋ ಒಬ್ಬನಿಗೆ ಮದ್ಯಪಾನ ಮಾಡಿಸಿ ಮತ್ತದನ್ನಾಗಿ ಮಾಡಿದ್ರೆ ಅವನು ಹೇಳ್ದಂಗೆ ಕೇಳ್ಕೊಂಡು ಬರ್ತಾನೆ. ಸ್ವಾಧೀನ ಇರಲ್ಲ ಅವನಿಗೆ, ಬುದ್ಧಿ ಮನಸ್ಸು ಯಾವುದೇ. ಈ ಕಡೆ ಬರೋದ್ರೆ ಆ ಕಡೆ ಬರ್ತಾನೆ, ಆ ಕಡೆ ಹೋಗೋದ್ರೆ ಆ ಕಡೆ ಹೋಗ್ತಾನೆ. ಹಾಗೆ ಈ ಕರ್ಮಗಳು ಒಂದು ತರಹ ಬುದ್ಧಿಯನ್ನು ಆಕರ್ಷಣೆ ಮಾಡಿ ಅವನಿಗೆ ಅರ್ಥ ಆಗಬಾರ್ದು ಆ ರೀತಿಯಲ್ಲಿ ಎಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಅನಂತರ ಮುಂದಕ್ಕೆ ಅಲ್ಲಿ ಹೋದ ನಂತರದಲ್ಲಿ ಅವನು ಯಾವ ಅದ್ಭುತವಾದ ಸಾಧನೆ ಮಾಡಬೇಕೋ ಆ ದಿಕ್ಕಲ್ಲಿ ಮುಂದಕ್ಕೆ ಸಾಗಿಬಿಡ್ತಾನೆ ಅನ್ನೋ ವಿಷಯವನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇರೋ ವಿಷಯ ಇದೆ. ಅರ್ಥ ಏನು ಅಂತ ನೋಡೋಣ. ತೇನೇವ ಪೂರ್ವಾಭ್ಯಾಸೇನ, ಆ ಹಿಂದಿನ ಜನ್ಮದಲ್ಲಿ ಮಾಡಿರುವ ಯಾವ ಯೋಗ ಸಾಧನೆಯ ಅಭ್ಯಾಸ ಇದೆಯೋ ಅದೇ ಅಭ್ಯಾಸದಿಂದ ಅವಶಃ ಅಪಿ, ತನ್ನ ಅಧೀನದಲ್ಲಿ ತಾನು ಇಲ್ಲ ಅಂತಾದರೂ ಸಹ ಹ್ರಿಯತೆ ಹಿ, ಬಲಾತ್ಕಾರವಾಗಿ ಕರೆದುಕೊಂಡು ಹೋಗಲ್ಪಡುತ್ತಾನೆ. ಆ ಕರ್ಮಗಳವನನ್ನು ಸೆಳೆದು ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗುತ್ತವೆ. ಮತ್ತು ಯೋಗಸ್ಯ ಜಿಜ್ಞಾಸುರಪಿ, ಯೋಗದ ಬಗ್ಗೆ ಜಿಜ್ಞಾಸುವಾಗಿರ್ತಾನಲ್ಲ ಅವನು. ಜಿಜ್ಞಾಸು ಅನ್ನೋ ಪದಕ್ಕೆ ಯಾರು ತಿಳಿಯಬೇಕು ಎಂಬ ಆಸೆಯುಳ್ಳವನೋ ಅವನು ಜಿಜ್ಞಾಸು. ಯೋಗದ ಬಗ್ಗೆ ಜಿಜ್ಞಾಸು ಅಂದರೆ ಆ ಯೋಗ ಅನುಭವ ಇದೆಯಲ್ಲ, ಅದ್ಭುತವಾದ ಅನುಭವಕ್ಕೆ ಯೋಗ ಅಂತ ಕರೀತಾರೆ. ಸಾಧನೆಯನ್ನು ಯೋಗ ಅಂತ ಕರೀತಾರೆ. ಆ ಅತ್ಯಂತ ಅದ್ಭುತವಾದ ಆನಂದಾನುಭವ ಏನಿದೆಯೋ ಆ ಆನಂದಾನುಭವ ಏನು ಅಂತ ತಿಳಿಬೇಕು ಅಂತ ಒಬ್ಬನಿಗೆ ಜಿಜ್ಞಾಸೆ ಇದೆ, ಅವನು ಯೋಗದ ಜಿಜ್ಞಾಸುವನು. ಹಾಗೆ ಜಿಜ್ಞಾಸು ಇದ್ದರೂ ಸಾಕು, ಅವನು ಏನಾಗ್ತಾನೆ ಅಂತ ಕೇಳಿದ್ರೆ ಶಬ್ದಬ್ರಹ್ಮವನ್ನು ಅತಿವರ್ತತೆ, ಮೀರಿ ಹೋಗ್ತಾನೆ ಅಂತ. ಶಬ್ದಬ್ರಹ್ಮವನ್ನು ಮುಂದಿನ ಜನ್ಮದಲ್ಲಿ ಮೀರಿ ಹೋಗ್ತಾನೆ ಅಂತ. ಹೀಗಂದ್ರೇನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಇವತ್ತು. ಯಾಕೆಂದರೆ ಈ ಭಾಷೆಗಳೆಲ್ಲ ನಮಗೆ ನಿತ್ಯ ಜೀವನದಲ್ಲಿ ಬಳಕೆಯಲ್ಲಿ ಇಲ್ಲದೆ, ಚಾಲ್ತಿ ಇಲ್ಲದೆ ಇರುವಂಥ ನಾಣ್ಯ ತರಹ ಆಗಿಬಿಟ್ಟಿದ್ದಾವೆ. ಹಿಂದೊಂದು ಕಾಲದಲ್ಲಿ ಈ ಪದಗಳೆಲ್ಲ ಅನುದಿನದ ಬಳಕೆಯಲ್ಲಿ ಇರ್ತಾಯಿದ್ವು. ಅದರಿಂದ ಇದಕ್ಕೆಲ್ಲ ಪರಿಚಯ ಕೊಡೋದು ಅನ್ನೋ ವಿಷಯ ಇರಲಿಲ್ಲ. ಇವತ್ತು ಸಂಸ್ಕೃತ ಭಾಷೆ ದೂರ ಸರಿದು ಹೊರಟೋಗ್ಬಿಟ್ಟಿದೆ. ಒಂದು ಕಾಲದಲ್ಲಿ ಆಡು ಭಾಷೆಯು ವಿದ್ಯಾಧ್ಯಯನದ ಭಾಷೆಯೂ ಆಗಿತ್ತು. ಇವತ್ತು ಆ ಸ್ಥಾನವನ್ನು ಬೇರೆ ಬೇರೆ ಭಾಷೆಗಳು ತೊಗೊಂಡ್ಬಿಟ್ಟಿದೆ. ತುಂಬ ವಿಶೇಷವಾಗಿ ಒಂದು ಭಾಷೆ ಆ ಸ್ಥಾನವನ್ನು ಅಲಂಕರಿಸಿಬಿಟ್ಟಿದೆ. ಅಲಂಕರಿಸಿ ಅಂತ ಹೇಳಬೇಕಾ, ಏನು ಹೇಳಬೇಕು, ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಯಾವ ಭಾಷೆಯನ್ನು ನಿಂದೆ ಮಾಡೋ ಉದ್ದೇಶ ಅಲ್ಲ. ಒಂದೊಂದು ಭಾಷೆಗೆ ಒಂದೊಂದು ಧರ್ಮ ಇದೆ. ಸಂಸ್ಕೃತ ಭಾಷೆಗಿರೋ ಧರ್ಮ ಇದೆಯಲ್ಲ, ಅದು ಒಬ್ಬನನ್ನು ಪವಿತ್ರನನ್ನಾಗಿ ಮಾಡುತ್ತೆ. ಆ ಭಾಷೆಯನ್ನು ಮಾತನಾಡ್ತಾ ಇದ್ದರೆ ಸಾಕು, ಸಂಸ್ಕಾರಗಳು ಬೆಳೀತಾ ಹೋಗುತ್ತೆ. ಅದು ಸಂಸ್ಕೃತ ಭಾಷೆ. ಆ ಭಾಷೆಯೂ ಸಂಸ್ಕಾರಗೊಂಡು ಹೊರಗಡೆ ಬಂದಿದೆ. ಅದನ್ನು ಆಡುವವನನ್ನು ನಿತ್ಯದಲ್ಲೂ ಶುದ್ಧನನ್ನಾಗಿ ಮಾಡ್ತಾ ಹೋಗುತ್ತೆ. ಹಾಗಿರೋದ್ರಿಂದ ಅದಕ್ಕೆ ಸಂಸ್ಕೃತ ಭಾಷೆ ಅಂತ ಕರೀತಾರೆ. ಅಂಥ ಭಾಷೆ ಮನೆ ಮಾತಾಗಿತ್ತು. ಆ ಭಾಷೆಯಲ್ಲಿ ಬೆಳೆದ ವೇದ, ಉಪನಿಷತ್ತು, ಇತಿಹಾಸ, ಪುರಾಣ ಇವುಗಳೆಲ್ಲ ಮನೆ ಮಾತಾಗಿತ್ತು. ಸಾಧನೆ ಮನೆ ಮಾತಾಗಿತ್ತು. ಅಂಥ ಕಾಲದಲ್ಲಿ ಆಡಿದ ಪದಗಳೆಲ್ಲ ಬಹಳ ಬೇಗ ಬೋಧವನ್ನು ಕೊಡ್ತಾಯಿತ್ತು, ತಿಳುವಳಿಕೆಯನ್ನು ಕೊಡ್ತಾಯಿತ್ತು. ಇವತ್ತು ಜೀವನ ಪೂರ್ತಿ ಬೇರೆ ಕಡೆಯ ಸಾಧನೆಗೆ ಹೋಗ್ಬಿಟ್ಟಿದೆ. ಏನು ಅಂದರೆ ಹಣ ಸಂಪಾದನೆ ಮಾಡೋದು ಹೇಗೆ, ಕೀರ್ತಿ ಗಳಿಸೋದು ಹೇಗೆ, ಸ್ಥಾನಮಾನ ಗಳಿಸೋದು ಹೇಗೆ, ಇದಕ್ಕೆ ಬೇಕಾಗುವ ಉಪಾಯಗಳು ಏನೇನು, ಇದನ್ನು ಅಧ್ಯಯನ ಮಾಡೋದೇ ಜೀವನ ಆಗಿಬಿಟ್ಟಿದೆ, ಶಿಕ್ಷಣ ಆಗಿಬಿಟ್ಟಿದೆ ಇವತ್ತು. ಹಾಗಿರೋದ್ರಿಂದ ಈ ಪದಗಳು ನಮಗೆ ಬೇಗ ಪರಿಚಯಕ್ಕೆ ಬರ್ತಾಯಿಲ್ಲ.
ಒಬ್ಬ ಸಾಧಕನಾದವನು ಮುಂದಿನ ಜನ್ಮದಲ್ಲಿ ಶಬ್ದಬ್ರಹ್ಮವನ್ನು ಮೀರಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಂದ್ರೆ ಏನು ಅಂತ ಒಂಚೂರು ಮನಸ್ಸಿಗೆ ನಾವು ತಂದ್ಕೋಬೇಕು. ಶಾಸ್ತ್ರಗಳಲ್ಲಿ ಅಂಥ ಪದಗಳಿದೆ ಬೇಕಾದಷ್ಟು. ದ್ವೇ ಬ್ರಹ್ಮಣಿ ವೇದಿತವ್ಯೇ, ಎರಡು ತರಹ ಬ್ರಹ್ಮ ಇದೆಯಪ್ಪ ಅದನ್ನ ತಿಳ್ಕೋಬೇಕು. ಶಬ್ದಬ್ರಹ್ಮ ಪರಂಚಯತ್ತು, ಒಂದು ಶಬ್ದಬ್ರಹ್ಮ ಇನ್ನೊಂದು ಪರಬ್ರಹ್ಮ ಅಂತೊಂದು. ಶಬ್ದಬ್ರಹ್ಮಣಿ ನಿಷ್ಣಾತಃ ಪರಂಬ್ರಹ್ಮಾಧಿಗಚ್ಚತಿ. ಶಬ್ದಬ್ರಹ್ಮದಲ್ಲಿ ಯಾರು ನಿಷ್ಣಾತನಾಗ್ತಾನೋ ಅವನು ಪರಬ್ರಹ್ಮಕ್ಕೆ ಹೋಗಿ ತಲುಪ್ತಾನೆ ಅಂತ ಒಂದು ಮಾತು ಉಪನಿಷತ್ತಿನ ಭಾಷೆ. ಪ್ರಾಕರಣಿಕವಾಗಿ ನೆನಪಿಸ್ತೇನೆ ನಾನು. ಈ ಶಬ್ದಗಳನ್ನು ಚೆನ್ನಾಗಿ ಅನುಸಂಧಾನ ಮಾಡ್ತಾ ಒಂದೂ ತಪ್ಪಿಲ್ಲದೆ ಇರುವಂತೆ, ತಪ್ಪಾಗಿ ಬಳಸದೇ ಇರುವಂತೆ ಭಾಷೆಯನ್ನು ಕಲಿತಾ ಹೋಗೋದಾದರೆ, ಭಾಷೆಯನ್ನು ತಪ್ಪಾಗಿ ಬಳಸಬಾರ್ದು. ಭಾಷೆಯನ್ನು ತಪ್ಪಾಗಿ ಬಳಸೋದು ಅಂದೇನೋ ಗ್ರಾಮರ್ ಮಿಸ್ಟೇಕ್ ಮಾಡಬಾರ್ದು ಅಂತ ಅಷ್ಟೇ ಅನ್ಕೋಬಾರ್ದು. ಭಾಷೆ ಇರೋದು ಸತ್ಯ ಹೇಳೋದಕ್ಕೋಸ್ಕರ ಆಗಿ, ಅದನ್ನು ಬಿಟ್ಟು ಸುಳ್ಳು ಹೇಳೋದಕ್ಕೆ ಭಾಷೆ ಬಳಸಿದರೆ ಅದು ಭಾಷೆಯನ್ನು ದುರ್ವಿನಿಯೋಗ ಮಾಡಿದ ಪಾಪ ಬರುತ್ತೆ ಅಂತ ಹೇಳುತ್ತೆ. ನಾಲ್ಗೆ ಇರೋದು ಸತ್ಯವನ್ನು ಹೇಳೋದಕ್ಕೋಸ್ಕರವೇ. ಆದರೆ ಯಾವಾಗ ಎಲ್ಲಿ ಹೇಗೆ ಅನ್ನೋ ಬಗ್ಗೆ ಒಂದು ನೀತಿ ಇದೆ. ಕಳ್ಳ ಬಂದು ಮನೆಗೆ ಆಕ್ರಮಣ ಮಾಡಿದ್ದಾನೆ, ಎಲ್ಲೆಲ್ಲೂ ದುಡ್ಡಿಟ್ಟಿದೆಯೋ ಅಂತ ಕೇಳ್ತಾ ಇದ್ದಾನೆ. ಇಂತಿಂಥ ಕಡೆಯಲ್ಲಿ ಇಷ್ಟಿಷ್ಟು ಇಟ್ಟಿದ್ದೀನಿ ಅಂತ ಹೇಳೋದು ಸತ್ಯ ಭಾಷಣ ಅಂತ ಅಂದ್ಕೋಬಾರ್ದು. ಅದರಿಂದ ಯಾವ ಸಂದರ್ಭದಲ್ಲಿ ಯಾವಾಗ ಎಷ್ಟು ಹೇಗೆ ಹೇಳಬೇಕೋ ಹಾಗೆ ಹೇಳಬೇಕಾಗತ್ತೆ. ಅದಕ್ಕೊಂದು ಕಲೆ ಇದೆ. ಅದೆಲ್ಲ ಮಾತಿಗೆ ಸಂಬಂಧಪಟ್ಟಂಥ ಒಂದು ಶಿಕ್ಷಣವೇ ಅದು. ಆದರೆ ಸುಳ್ಳು ಹೇಳಬಾರ್ದು, ಸತ್ಯವನ್ನು ಹೇಳಬೇಕು. ನಾಲ್ಗೆ ಇರೋದು ಅದಕ್ಕೋಸ್ಕರವಾಗಿ, ಮಾತಿರೋದು ಅದಕ್ಕೋಸ್ಕರವಾಗಿ. ಹಾಗೆಯೇ ಅದರ ವಿದ್ಯೆಯನ್ನು ಅರ್ಥ ಮಾಡ್ಕೋತ ಹೋದರೆ ಅದನ್ನೇ ಮೂಲತಃ ವ್ಯಾಕರಣ ಅಂತ ಕರೆಯಾರೆ ಸಂಸ್ಕೃತದಲ್ಲಿ. ಸಂಸ್ಕೃತ ವ್ಯಾಕರಣ ಬೇರೆ, ಅದು ಗ್ರಾಮರ್ ಅಲ್ಲ ಯಾವುದೇ ಕಾರಣಕ್ಕೂ. ಅದನ್ನ ಆ ಶಬ್ದದಲ್ಲಿ ಕರೆದ್ರೆ ಅದಕ್ಕೆ ತೂಕ ಕೊಟ್ಟಾಗಲ್ಲ, ಬೆಲೆ ಕೊಟ್ಟಾಗಲ್ಲ, ಅದಕ್ಕೆ ಮರ್ಯಾದೆ ಕೊಟ್ಟಾಗಲ್ಲ, ಬೇಜಾರು ಮಾಡ್ಕೊಳ್ಳುತ್ತೆ. ಛೇ ಹೀಗೆ ಹೇಳ್ತೀಯ ನಾನು, ಸಬ್ಜೆಕ್ಟು ಪ್ರೆಡಿಕೇಟು ಅವ್ರ ವರ್ಬು ಅಡ್ಜೆಕ್ಟಿವು ಇದನ್ನು ಹೇಳೋಕೆ ಹೊರಟಿದ್ದ ನಾನು. ಗ್ರಾಮರ್ ಅಂದರೆ ಸಮಗ್ರ ಸೃಷ್ಟಿಯನ್ನೇ ಹೇಳೋಕೆ ಹೊರಟಿದ್ದೀನಿ ನಾನು ಅಂತ ಹೇಳುತ್ತೆ ಸಂಸ್ಕೃತ ಭಾಷೆ. ಹಾಗೆ ಭಾಷೆಯನ್ನೇನಾದ್ರು ಕಲಿತ್ರೆ ಆ ಭಾಷೆ ಪರಬ್ರಹ್ಮ ಸಾಕ್ಷಾತ್ಕಾರಕ್ಕೆ ತೊಗೊಂಡೋಗಿ ನಿಲ್ಲಿಸುತ್ತಪ್ಪ ಅಂತ ಹೇಳಿದ್ದಾರೆ. ಶಬ್ದಬ್ರಹ್ಮಣಿ ನಿಷ್ಣಾತಃ, ಶಬ್ದಬ್ರಹ್ಮದಲ್ಲಿ ಯಾರಾದರೂ ನಿಷ್ಣಾತನಾದರೆ, ನಿಷ್ಣಾತ ಅಂದರೆ ಸಮರ್ಥನಾದರೆ, ಚೆನ್ನಾಗಿ ನಿಪುಣನಾದರೆ ಅವನು ಪರಬ್ರಹ್ಮಕ್ಕೆ ಹೋಗಿ ಮುಟ್ತಾನೆ ಅಂತ ಸಂಸ್ಕೃತ ಭಾಷೆಯ ವೈಶಿಷ್ಟ್ಯ ಆಗಿದೆ ಅನ್ನೋದಕ್ಕೆ ಪ್ರಾಕರಣಿಕವಾಗಿ ನೆನಪಿಸಿದೆ. ಸಂಸ್ಕೃತ ಭಾಷೆಯನ್ನು ನಮ್ಮ ನಾಲಿಗೆಯಿಂದ ಅಸಂಸ್ಕೃತ ಮಾಡ್ದೇನೆ ಆ ಸಂಸ್ಕೃತದ ಹಿರಿತನವನ್ನು ನಾನು ತುಂಬಿಕೊಂಡು ನಾನೂ ಸಂಸ್ಕೃತನಾಗ್ತಾ ಹೋಗೋದಾದರೆ ಅದೇನು ಮಾಡುತ್ತೆ ಅಂತ ಕೇಳಿದ್ರೆ ಕ್ರಮಕ್ರಮವಾಗಿ ಪರಬ್ರಹ್ಮ ಸಾಕ್ಷಾತ್ಕಾರಕ್ಕೆ ಕರ್ಕೊಂಡೋಗಿ ತಲುಪಿಸುತ್ತೆ. ಅಷ್ಟು ಸಾಮರ್ಥ್ಯ ಇದೆ ಆ ಸಂಸ್ಕೃತ ಭಾಷೆಗೆ ಅಂತ ಅರ್ಥ ಅಲ್ಲಿ ಬಂದಿರೋ ವಿಚಾರ ಅದು. ಇಲ್ಲಿ ಪ್ರಸ್ತುತಕ್ಕೆ ನಾವು ಶಬ್ದಬ್ರಹ್ಮ ಅನ್ನೋ ಶಬ್ದವನ್ನು ಎಲ್ಲಿ ತಗೋಬೇಕಿದೆ ಅಂತ ಕೇಳಿದ್ರೆ ವೇದ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಶಬ್ದಬ್ರಹ್ಮ ಅಂದರೆ ವೇದ ಅಂತ. ವೇದ ಅಂದ್ರೇನೋ ಯಾವುದೋ ಕಾಲದ ಲಿಟ್ರೇಚರ್ ಬಿಡಿ. ಋಗ್ವೇದನ 10,000 ಹಿಂದೆ ಕಂಪೋಸ್ ಆಗಿರೋದು. ಯಜುರ್ವೇದನ ಅದು ಸ್ವಲ್ಪ ಲೇಟರ್ ಅದು. ಇದನ್ನೆಲ್ಲ ನಾವು ವಿದೇಶದ ತಜ್ಞರ ಮಾಹಿತಿಯಾಗಿ ತಂದುಕೊಂಡು ತಲೆ ಪೂರ್ತಿ ಗೊಂದಲ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀವಿ. ದೊಡ್ಡ ಸಮಸ್ಯೆ ಎದ್ದೋಗ್ಬಿಡ್ತು ಪೂರ್ತಿಯಾಗಿ. ವೇದದ ಬಗ್ಗೆ ಋಷಿ ಮಹರ್ಷಿಗಳೇನು ಹೇಳ್ತಾ ಇದ್ದಾರೆ, ಸೃಷ್ಟಿ ವಿಸ್ತಾರವಾಗಿ ಆಗುವಾಗ ಸಹಜವಾಗಿ ಅಲ್ಲಿರುವಂಥ ಒಂದು ಭಾಷೆ ವೇದ, ಅದು ಯಾವುದೋ ಕಾಲಘಟ್ಟಗಳಲ್ಲಿ ಅಭಿವ್ಯಕ್ತವಾಗುತ್ತೆ, ಯಾವುದೋ ಕಾಲಘಟ್ಟದಲ್ಲಿ ಮರೆಯಲಿರುತ್ತೆ. ಅದು ನಿತ್ಯ ಸತ್ಯಪ್ಪ ಅದು ಅಂತ ಸಾರ್ತಾ ಇದ್ದಾರೆ. ನಿತ್ಯ ಸತ್ಯ ಅಂದರೆ ಯಾವಾಗಲೂ ಇರುವಂತಹ ಒಂದು ವಸ್ತು. ಅದು ನಮಗೆ ಕೇಳಿಸೋಕ್ಕಾಗ್ತಾ ಇಲ್ಲ. ಯಾಕೆ ಕೇಳಿಸೋಕ್ಕಾಗ್ತಾ ಇಲ್ಲ ಅಂದರೆ ನಮ್ಮ ಕಿವಿಗೆ ಅದನ್ನ ಕೇಳೋ ಸಾಮರ್ಥ್ಯ ಹಾಳಾಗಿದ್ದಾಗ ಕೇಳಿಸೋಲ್ಲ. ಅದು ನಮ್ಮ ಕಿವಿಗೆ ಆ ಸಾಮರ್ಥ್ಯ ಬಂತು ಅಂದರೆ ಆ ಮೊಳಗ್ತಾ ಇರುವ ವೇದರಾಶಿಯನ್ನು ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ಕೇಳೋಕ್ಕಾಗತ್ತೆ. ಅದು ನಿತ್ಯದಲ್ಲಿ ಪ್ರಕೃತಿ ಮಂಡಲದಲ್ಲಿ ಮೊಳಗ್ತಾ ಇರುವ ಶಬ್ದರಾಶಿ ಅಂತ ಋಷಿಗಳು ಹೇಳ್ತಾರೆ. ಅಂತಹ ಶಬ್ದರಾಶಿ ವೇದ ಏನನ್ನು ಮೊಳಗ್ತಾ ಇದೆ ಅಂತ ಕೇಳಿದರೆ ಸಮಗ್ರ ಸೃಷ್ಟಿಯನ್ನೇ ಕುರಿತು ಮೊಳಗ್ತಾ ಇದೆ. ಅದು ಸಮಗ್ರ ಸೃಷ್ಟಿ ಹೀಗಿದೆಯಪ್ಪ, ಇದರ ನೀತಿ ಹೀಗಿದೆ, ಇದರಲ್ಲಿ ಹೀಗೀಗೆ ಮಾಡಿದ್ರೆ ಹೀಗೀಗಾಗುತ್ತೆ, ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು, ಎಲ್ಲ ವಿಷಯಗಳನ್ನು ಸಾರ್ತಾ ಇದೆ. ಸಮಗ್ರ ಸೃಷ್ಟಿಯ ಅಷ್ಟು ತತ್ವಗಳನ್ನು ತಿಳಿಸ್ತಾ ಇದೆ, ತತ್ವಗಳ ಸ್ವಭಾವಗಳನ್ನು ತಿಳಿಸ್ತಾ ಇದೆ, ನೀತಿಯನ್ನು ತಿಳಿಸ್ತಾ ಇದೆ. ಅದ್ರ ಮಧ್ಯದಲ್ಲಿ ಒಬ್ಬ ಜನ್ಮ ವ್ಯಕ್ತಿ ಬಂದರೆ ಯಾವುದನ್ನು ಹೇಗೆ ಬಳಸ್ಕೋತ ಹೋದರೆ ಜೀವನ ಸಾರ್ಥಕ
ಸಾರ್ಥಕತೆ ಸಿಗುತ್ತೆ, ಆ ಸತ್ಯವನ್ನೆಲ್ಲ ಸಾರ್ತಾ ಇದೆ. ಅದರಿಂದಲೇ ವೇದ ಅಂದರೆ ಜ್ಞಾನ ರಾಶಿ ಅಂತ ಸರಳವಾದ ಭಾಷೆಯಲ್ಲಿ ಹೇಳೋದುಂಟು. ಜ್ಞಾನ ರಾಶಿ ಅದು, ಬರೀ ಜ್ಞಾನ ಅಲ್ಲ. ಅದರಿಂದ ಒಬ್ಬ ವ್ಯಕ್ತಿ ಅದನ್ನು ತುಂಬ್ಕೊಳ್ಳೋಕ್ಕಾಗಲ್ಲ ಅಷ್ಟು ಸುಲಭದಲ್ಲಿ. ಸಮುದ್ರನ ತುಂಬ್ಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ ಹೊರಟಿದ್ದೀನಿ ಅಂತ ಅಂದರೆ ಆಗ್ಬೋದಾ ಇದು? ಯಾವ ಕಾರಣಕ್ಕೂ ಆಗಲ್ಲ. ಸಮುದ್ರಕ್ಕೆ ಹೋಗಿ ಏನೋ ಒಂದು ಕೊಡದಷ್ಟೋ, 2 ಕೊಡದಷ್ಟೋ, 4 ಕೊಡದಷ್ಟೋ ನೀರು ಹೊತ್ಕೊಂಡು ನಾವು ಹೋಗ್ಬೋದು ಅಷ್ಟೇ. ಆ ವೇದ ಅನ್ನೋದು ಅಷ್ಟು ದೊಡ್ಡ ಜ್ಞಾನದ ರಾಶಿ. ಸಮಗ್ರ ಸೃಷ್ಟಿಯ ಬಗ್ಗೆ ತಿಳುವಳಿಕೆ ಕೊಡ್ತಾ ಇರುವ ಸಹಜವಾದ ಭಾಷೆಯಲ್ಲಿ ಅಭಿವ್ಯಕ್ತವಾದಂಥ ಒಂದು ಸಾಹಿತ್ಯ ವೇದ. ಸಹಜವಾದ ಭಾಷೆ ಅಂದರೆ ಸೃಷ್ಟಿಯಲ್ಲೇ ಒಂದು ಭಾಷೆ ಇದೆ, ಅದು ಕಾಯಿನ್ಡ್ ಲ್ಯಾಂಗ್ವೇಜ್ ಅಲ್ಲ. ನಾವು ಬಳಸುವಂತಹ ಭಾಷೆಗಳೆಲ್ಲ ಭಾಳಷ್ಟು ಮಟ್ಟಿಗೆ ಬುಕ್ ಅಂತ ಒಂದು ಪದಾರ್ಥ, ಅದಕ್ಕೆ ನಾನು ಬುಕ್ ಅಂತ ಕರಿತೇನೆ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್, ಪರಸ್ಪರ ಒಪ್ಪಂದ, ಹಾಗೆ ಬೆಳೆದಿರೋ ಭಾಷೆಗಳು ಒಂದಿದೆ. ಹಾಗಲ್ಲ, ಸೃಷ್ಟಿಯಲ್ಲೇ ಏನೋ ಒಂದು ಭಾಷೆ ಮೊಳಗ್ತಾ ಇದೆ, ಅದನ್ನೇ ಅರ್ಥ ಮಾಡ್ಕೊಂಡು ಅದು ನಿತ್ಯ ಜೀವನದಲ್ಲಿ ಇಟ್ಕೋತೀನಿ ಅಂತಂದರೆ ಅದು ಸಹಜವಾದ ಭಾಷೆ, ನಿತ್ಯವಾದ ಭಾಷೆ, ಅದು ಅಮರ ಭಾಷೆ, ಅಮರವಾಣಿ ಎಂಬುದಾಗಿ ಕರೆಯಲ್ಪಡುತ್ತೆ. ಅಂತಹ ಯಾವ ಅಮರ ಭಾಷೆ ಇದೆಯೋ, ಮೃತ್ಯುವಿಲ್ಲದ ಭಾಷೆ ಇದೆಯೋ, ದೇವತೆಗಳಾಡುವ ಭಾಷೆ ಇದೆಯೋ, ಯಾವ ಭಾಷೆಯೋ ಸಮಗ್ರ ಸೃಷ್ಟಿಯ ಜ್ಞಾನವನ್ನು ಹೊತ್ಕೊಂಡು ಬರ್ತಾ ಇದೆಯೋ ಅಂತಹ ಆ ವೇದ ಏನಿದೆ, ಆ ವೇದಗಳಷ್ಟು ಕೂಡ ತ್ರಿಗುಣ ಪ್ರಪಂಚದ ಸತ್ಯಗಳನ್ನು ಸಾರ್ತಾ ಇದೆ ಅಂತ ಇಟ್ಕೊಳ್ಳೋದಾದರೆ, ತ್ರಿಗುಣ ಪ್ರಪಂಚದ ಸತ್ಯ ಅಂದರೆ ಸತ್ವರಜಸ್ ತಮಸ್ಸು, ಅದು ಸ್ವಭಾವ ಏನು, ಅದರಿಂದ ರಚಿತವಾದ ಪದಾರ್ಥಗಳ ಧರ್ಮ ಏನು, ಆ ಪದಾರ್ಥಗಳನ್ನು ಯಾರು ಬಳಸಬೇಕು, ಯಾರು ಬಳಸಬಾರ್ದು, ಯಾವಾಗ ಬಳಸಬೇಕು, ಯಾವಾಗ ಬಳಸಬಾರ್ದು, ಕಾಲದ ಧರ್ಮ ಏನು, ಇದನ್ನೆಲ್ಲ ಯಾವ ಆ ವೇದ ತಿಳಿಸ್ತಾ ಇದೆಯೋ ಆ ವೇದಕ್ಕೂ ಮೀರಿದ ಇನ್ನೊಂದು ತತ್ವ ಇದೆಯಪ್ಪ, ಆ ತತ್ವಕ್ಕೆ ಹೋಗಿ ತಲುಪ್ತಾನೆ. ಶಬ್ದ ಬ್ರಹ್ಮ ಅತಿವರ್ತತೆ. ಆ ಶಬ್ದ ಬ್ರಹ್ಮವನ್ನು ವೇದಗಳ ಕ್ಷೇತ್ರ ಆಗಿರುವಂಥ ತ್ರಿಗುಣ ರೂಪವಾದಂಥ ಈ ಪ್ರಪಂಚ ಏನಿದೆಯೋ ಆ ಪ್ರಪಂಚವನ್ನು ಮೀರಿ ತ್ರಿಗುಣಾತೀತವಾದಂಥ ಒಂದು ಸ್ಥಿತಿಗೆ ಹೋಗಿ ತಲುಪ್ತಾನೆ, ಪರಬ್ರಹ್ಮವನ್ನು ಅನುಭವಿಸ್ತಾನೆ ಅಂತ ಅರ್ಥ. ಶಬ್ದ ಬ್ರಹ್ಮ ಅತಿವರ್ತತೆ ಅನ್ನೋದಕ್ಕೆ ತಾತ್ಪರ್ಯ ಏನಪ್ಪ ಅಂತ ಕೇಳಿದ್ರೆ, ವೇದವು ಸಾರುತ್ತಿರುವ ಈ ತ್ರಿಗುಣಮಯವಾದ ಪ್ರಪಂಚ ಏನಿದೆಯೋ ಆ ಪ್ರಪಂಚದ ಆಚೆಗೆ ಹೋಗ್ತಾನೆ, ತ್ರಿಗುಣಾತೀತವಾದಂಥ ಒಂದು ಸ್ಥಿತಿಯನ್ನು ತಲುಪ್ತಾನೆ ಎಂಬುದಾಗಿ. ಗೀತೆಯಲ್ಲಿ ಒಂದು ಕಡೆಯಲ್ಲಿ ಬಂದಿರುವಂಥ ಮಾತನ್ನು ಗಮನಿಸ್ಬೋದು. 2ನೇ ಅಧ್ಯಾಯದಲ್ಲಿ 45ನೇ ಶ್ಲೋಕದಲ್ಲಿ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ. ವೇದಗಳೆಲ್ಲವೂ ತ್ರಿಗುಣಗಳ ವಿಷಯಕ್ಕೆ ಸಂಬಂಧಪಟ್ಟಿದ್ದಪ್ಪ, ನೀನು ನಿಸ್ತ್ರೈಗುಣ್ಯನಾಗು ಅಂದರೆ ತ್ರಿಗುಣಾತೀತವಾದಂತಹ ಒಂದು ನೆಲೆಯನ್ನು ತಲುಪು ಎಂಬುದಾಗಿ ಹೇಳಿರುವ ವಿಷಯ ಇದೆಯಲ್ಲ, ಅದನ್ನೇ ಇಲ್ಲಿ ಈ ರೀತಿಯಲ್ಲಿ ಜ್ಞಾಪಿಸ್ತಾ ಇದ್ದಾರೆ ಅಂತ ಹೋಗಬೇಕು ಎಂಬುದಾಗಿ. ಶ್ರೀಕೃಷ್ಣ ಪ್ರಭು ಯೋಗಭ್ರಷ್ಟನ ಗತಿ ಮುಂದೆ ಹೇಗೆ ಅನ್ನೋದನ್ನು ಜಿಜ್ಞಾಸುವಾದಂತಹ ಅರ್ಜುನನ ಮನಸ್ಸಿಗೆ ಈ ಕ್ರಮದಲ್ಲಿ ಉಪದೇಶಿಸ್ತಾ ಇದ್ದಾನೆ ಎಂಬುದನ್ನು ಭಾವಿಸಬೇಕು. ಒಂದೊಂದು ಮಾತು ಸಮಗ್ರ ಸಾಧನೆಗೆ ಸಂಬಂಧಪಟ್ಟಂತಹ ಸಾರವನ್ನು ಹೇಳ್ತಾ ಇದೆ. ಲೋಕ ಎಲ್ಲ ತ್ರಿಗುಣ ಪ್ರಪಂಚಕ್ಕೆ ಅಂಟ್ಕೋತಾ ಇದೆ. ಅಂಟ್ಕೊಂಡಾಗ ಬಂಧನ, ಅಂಟ್ಕೊಳ್ಳದೆ ಅಲ್ಲಿ ಸುಖವನ್ನು ಮಾತ್ರ ಅನುಭವಿಸಿ ಅಂಟಿಲ್ಲದೆ ಬದುಕೋದಾದರೆ ಅದರಿಂದ ಏನೂ ಅಪರಾಧ ಏನಿಲ್ಲ. ಈ ತ್ರಿಗುಣ ಪ್ರಪಂಚದಲ್ಲಿದ್ದರೂ ಯಾವುದೇ ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳಲ್ಲ. ಯೋಗಶಾಸ್ತ್ರ ಹಾಗೆ ಹೇಳ್ತಾ ಇದೆ. ತ್ರಿಗುಣ ಪ್ರಪಂಚ ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲಪ್ಪ, ಹುಟ್ಟಿರೋದೇ ಅಲ್ಲಿ, ಆದರೆ ಅಲ್ಲಿಗೆ ಅಂಟ್ಕೊಳ್ಳದೆ ಬದುಕು. ಹಾಗಾದಾಗ ನಿನಗೆ ಪುಣ್ಯ ಪಾಪ ಇವು ಯಾವುದೂ ಎಲ್ಲೆಲ್ಲಿಗೂ ಸೆಳ್ಕೊಂಡು ಹೋಗಲ್ಲ, ನೀನೇರುವ ಮೋಕ್ಷದ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗುತ್ತೆ ಎಂಬುದಾಗಿ ಯೋಗಜ್ಞರು ಸಾರ್ತಾ ಇದ್ದಾರೆ. ಹಾಗೆ ಬದುಕುವ ಅಭ್ಯಾಸವನ್ನು ಮಾಡಬೇಕು. ಎಲ್ಲಿಗೂ ಅಂಟ್ಕೋಬಾರ್ದು, ಆದರೆ ಕರ್ತವ್ಯ ಏನಿದೆ ಅದನ್ನ ನಿಷ್ಠೆಯಿಂದ ಮಾಡಬೇಕು. ಇದನ್ನೇ ಕರ್ಮಯೋಗ ಅನ್ನೋ ಭಾಷೆಯಲ್ಲಿ ಕರೆದು. ಕರ್ತವ್ಯವನ್ನು ಮರೆತರೆ ಪಾಪ, ಅದನ್ನ ಕಳ್ಕೊಳ್ಳೋಕ್ಕೆ ಮತ್ತೊಮ್ಮೆ ಜನ್ಮ ಎತ್ತಬೇಕಾಗತ್ತೆ. ಕರ್ತವ್ಯ ಯಾವುದು ಅನ್ನೋದನ್ನು ವೇದ, ಇತಿಹಾಸ, ಪುರಾಣಗಳು, ಶಾಸ್ತ್ರಗಳು ಎಲ್ಲ ತಿಳಿಸ್ತಾ ಇದೆ. ನಿನ್ನ ಹುಟ್ಟಿಗೆ ತಕ್ಕಂತೆ ಒಂದೊಂದು ಕರ್ಮ ಬರುತ್ತೆ, ನಿನಗೆ ಕರ್ತವ್ಯ ಬರುತ್ತೆ, ಅದನ್ನು ಆಚರಣೆ ಮಾಡಲೇಬೇಕು, ಅದನ್ನ ಕೈ ಬಿಡಬಾರ್ದು. ಅದಲ್ಲದೆ ಇನ್ನೊಂದು ಕರ್ಮನ ನೀನು ಮಾಡೋಕ್ಕೆ ಹೋಗಬಾರ್ದು, ನಿಂಗೆ ಸಂಬಂಧಪಟ್ಟಿದ್ದಲ್ಲ ಅದು. ಅದನ್ನ ಮಾಡುವಾಗ ಏರಿಳಿತಗಳಾಗುತ್ತೆ, ನಿನ್ನ ಪ್ರಕೃತಿ ಕಲ್ಕೋಗುತ್ತೆ.
ಕರ್ಮ ಕೆಟ್ಟು ಹೋಗುತ್ತೆ, ಕೆಲಸಗಳು ಕೆಟ್ಟು ಹೋಗುತ್ತೆ, ಅನರ್ಥ ಆಗುತ್ತೆ. ಅದಕ್ಕೆ ಹೋಗಬೇಡ. ಹೀಗೆಲ್ಲ ಯಾವ ವಿಧಿ ನಿಷೇಧಗಳನ್ನು ಹೇಳಿದಾರೋ ಆ ಸರಣಿಯನ್ನು ಅನುಸರಿಸಿ ಇಲ್ಲಿ ಬದುಕು ಸಾಗಿಸ್ತಾ ಹೋಗಬೇಕೋ ಹಾಗೆ ಬದುಕು ಸಾಗಿಸ್ತಾ ಹೋಗುವಾಗಲೇ ಜೊತೆಗೆ ಸಾಧನೆಯನ್ನೂ ಮಾಡ್ಕೋತ ಹೋಗೋದಾದರೆ ಆತ ತುದಿ ತಲುಪ್ತಾನೆ ಅನ್ನೋ ರೀತಿಯಾದಂಥ ವಿಷಯವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಮ್ಮ ಜೀವನವನ್ನು ಆ ದಿಕ್ಕಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಪಡಬೇಕು ಎಂಬುದನ್ನು ಮತ್ತೆ ಮತ್ತೆ ಸ್ಮರಣೆಗೆ ತಂದುಕೊಳ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯ ಆತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಅಂಬೆಗಾಲಿ ಕೂತಲಿ ಬಂದ ಗೋವಿಂದ, ಅಂಬೆಗಾಲಿ ಕೂತಲಿ ಬಂದ ಗೋವಿಂದ, ಅಂಬುಜ ನಾಭನು ದಯದಿಂದ ಎನ್ನ ಮನೆಗೆ ಅಂಬೆಗಾಲಿ ಕೂತಲಿ ಬಂದ ಗೋವಿಂದ. ಜಲಚರ ಜಲವಾಸ ಧರಣಿಧರ ಮೃಗರೂಪ, ನೆಲ ನಡೆದು ಮೋರಡಿ ಮಾಡಿ ಬಂದ, ಕುಲನಾಶ ವನವಾಸ, ಕುಲನಾಶ ವನವಾಸ, ನವನೀತ ಚೋರ ನಿವಾ, ಕುಲನಾಶ ವನವಾಸ, ನವನೀತ ಚೋರ ನಿವಾ, ಲಲನೆಯರ ವ್ರತ ಭಂಗ ವಾಹನ ತುರಂಗ, ಅಂಬೆಗಾಲಿ ಕೂತಲಿ ಬಂದ ಗೋವಿಂದ. ನೀರಪೋಕನು ಗಿರಿಯ ನೆಗಹಿ ಧರಣಿಯ ತಂದು, ವರಮೃಗ ಬಳಿ ಬಂದ ಕೊರಳ ಕೊಯ್ದ, ಶರ ಮುರಿದು ಒರಳೆಳೆದು ನಿರವಾಣಿ ಗಯಗತಿ, ಶರ ಮುರಿದು ಒರಳೆಳೆದು ನಿರವಾಣಿ ಗಯಗತಿ, ಪುರಂದರ ವಿಠಲ ಮನೆಗೆ ತಾ ಬಂದ, ಪುರಂದರ ವಿಠಲ ಮನೆಗೆ ಬಂದ, ಅಂಬೆಗಾಲಿ ಕೂತಲಿ ಬಂದ ಗೋವಿಂದ. ಕೃಷ್ಣ ಕೃಷ್ಣ